ಕತ್ತನ್ನು ತೊಡಗಿಸಿ ಕಾನೂನು ವ್ಯಕ್ತಿ ಮೇಲೆ ಕಾಲಿಟ್ಟ ಮೇಲೆ ಕ್ರಿಮಿನಲ್ಗಳ ಎದೆಯಲ್ಲಿ ಅಲ್ಲೋ ಕಲ್ಲ. ಈ ಸಮಾಜದಲ್ಲಿ ಗಂಡು ವಿಲೆಂತೆ ಮೆರೆಯುತ್ತಿರುವ ಗಾಂಡುಗಳನ್ನು ಹುಟ್ಟು ಅಡಗಿಸುತ್ತಾರೆ. ನನ್ನ ಹೆಸರು ಕಾನಿಸ್ಟೇಬಲ್ ಕೋದಂಡನೇ ಅಲ್ಲ. ದಂಡಂ ದಸಗುಣಂ. ಕಾನೂನು ವಜ್ರ ಮುಷ್ಟಿಯಲ್ಲಿ ಕಾನೂನು ನಮ್ಮ ಕರ್ತವ್ಯಕ್ಕೆ ಬರುವಂತಾದರೆ ಕಾವ್ಯ ತೊಟ್ಟು ಕಾಯುತ್ತಿರುವ ಕಾಮುಕರೇ ಇನ್ನೊಬ್ಬರ ಮೇಲೆ ಅತ್ಯಾಚಾರ ಎಸಗುವ ರೌಡಿಯಾಗಿರಲಿ. ಎಲ್ಲರೂ ಕಾನೂನು ಮುಂದೆ ತಲೆ ಬಾಗಲೇಬೇಕು. ಬಾಗಲ್ಲ ಅಂದ್ರೆ ನಾ ಕಟ್ಟಿರೋದು ತಡೆಕಟ್ಟು ಕೈಯ ಮೇಲೆ ಬೇರ್ಸಬೇಕಾಗ್ತದೆ. ಲೇ ತಟ್ಟ, ಸೈಲೆಂಟ್ ಆಗಿ ಬಂದ್ರೆ ಸೈಕಲ್ಗೂ ದಾರಿ ಬಿಡ್ತೀನಿ. ವೈಲೆಂಟ್ ಆಗಿ ಬಂದ್ರೆ ಇನ್ನೂ ತಡೆದಾಕ್ತೀನಿ ನಾನು. ಏನಿತ್ರಿ ಏನ್ ಪವರ್ ಐತ್ರಿ ನಮ್ಮ ಕೈಯಾಗ? ಎಲ್ಲ ನಮ್ಮ ಸಾಹೇಬ್ರ ಅನಂತಪ್ಪರ ಕೈಯಾಗ ಐತಪ್ಪ. ಯಪ್ಪ ನನಗಂತ್ರಿ ಈ ಜೀವನದಾಗ ಏನು ಒಲೆ ಲಕ್ಷ ಆಗದು ಅಂತೂ ಕಾಣುತ್ತಂತೀನಿ ನಾನು. ನನ್ನ ಮಗಳ ನೋಡಿದಾರ ನಿನ್ನಂಗಿಲ್ಲ ಅವರಾರ ನನಗ ಬಂಗಾರ ಎಷ್ಟ ಮಾಡತಿ ವಯ್ಯಾರ ನೋಡಿ ನಾಟುವ ತಂದೀರ ಪದಿಲವಾರ. ಎಲ್ಲರ ಅಭಿಯಾನ ಗೆಳತಿ, ಎಲ್ಲರ ಅಭಿಯಾನ ಗೆಳತಿ, ಎಲ್ಲರ ಹೋಗೋಣ ಏನಪ್ಪ ನೀನು ಇದೇ ಊರಿನವನೇನು? ಹೌದ್ರಿ, ನಾನು ಇದೇ ಊರಿನಂತ ತಿಳ್ಕೊಳ್ರಿ. ಅಂದಂಗ ನೀ ಈ ಊರಿಗೆ ಹೊಸರು ಅಂತ ಕಾಣುತ್ತ. ಅಂದಂಗ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಡಾಕ್ಟರ್ ಸಂಜಯ್ ಅಂತ. ನಾನು ಇದೇ ಊರಿಗೆ ಹೊಸದಾಗಿ ಬಂದಿರುವ ಸರ್ಕಾರಿ ಆಸ್ಪತ್ರೆ ಸರ್ಜನ್. ಬಂದದ್ದು ಬಹಳ ಚಲೋ ಆತ್ ಬಿಡ್ರಿ. ಅಂದ್ರ ನಿಮ್ಗ ಮಕ್ಳು ಎಷ್ಟು ಜನ ಅದ್ರಾಗ ಹೆಣ್ಮಕ್ಳು ಎಷ್ಟು ಜನ ತಿಳಿಸ್ರಿ ನನಗ. ಛೇ, ವಿಚಿತ್ರ ವ್ಯಕ್ತಿಯಪ್ಪ ನೀನು. ನನಗಿನ್ನು ಮದುವೆನೇ ಆಗಿಲ್ಲ, ಮಕ್ಕಳು ಎಲ್ಲಿಂದ ಬರಬೇಕು? ಅಂದ್ರ ನಿಮಗ ಮದುವೆ ಆಗಿಲ್ಲ ಅಂದ್ರ ನೀವು ನಮ್ಮ ಲಿಸ್ಟಿಗೆ ಸೇರಿ ಅಂದಾಗಾತು ಅಲ್ರಿ. ಡಾಕ್ಟ್ರೆ ಹೋಗ್ಲಿ ಬಿಡ್ರಿ, ಕೈಯಾಗ ಬ್ಯಾಗ್ ಹಿಡ್ಕೊಂಡು ಇದ್ದಾಗ ಎಲ್ಲಿ ಹೊಂಟ್ರಿ? ಇಲ್ಲಿ ನನ್ನ ಸ್ನೇಹಿತನೊಬ್ಬ ಅನಂತ್ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ. ಇವತ್ತು ಅವರ ಮಾವ ಶಾಂತೇಶ್ ಅವರ ಮದುವೆ ಇದೆ. ನಾನು ಕೂಡ ಮದುವೆಗೆ ಹೋಗಬೇಕು. ಆದರೆ ನಾನು ಅವರ ಮನೆಯನ್ನೇ ನೋಡಿಲ್ಲ. ನಿನಗೇನಾದರೂ ಗೊತ್ತೇನಪ್ಪ? ಪಕ್ಕ ಗೊತ್ತಾಗ್ ಬರ್ರಿ. ನಾನು ಅದ ಮದುವೆ ಹೋಗತ್ತೀನಿ. ಅಂದ್ರೆ ನಮ್ಮ ಸಾಹೇಬರು ಅನಂತಪ್ಪರ ನಿಮ್ಮ ಸ್ನೇಹಿತನ್ರಿ? ಹೌದಪ್ಪ, ಅನಂತ ಮತ್ತು ನಾವು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ ಪ್ರಾಣ ಸ್ನೇಹಿತರು. ಅಂದ ಹಾಗೆ ನೀನ್ಯಾರು? ನಿನ್ನ ಪರಿಚಯವೇ ನನಗೆ ಆಗಲಿಲ್ಲವಲ್ಲ.
ನನ್ನ ಹೆಸರು ಕೋದಂಡ ಅಂತ್ರಿ. ನಾನು 10 ವರ್ಷ ಆತ ಪೊಲೀಸ್ ಸರ್ವಿಸ್ ಮಾಡಕದ್ದಿ. ಇನ್ನ ನನ್ನ ಮನೆಗೆ ಒಂದು ಕನ್ನ ಇಲ್ಲ ನೋಡ್ರಿ. ನಾ ಹೋಗಿ ಡ್ಯೂಟಿ ಮಾಡಿ ಸ್ನಾನ ಮಾಡ್ಬರ್ರಿ, ಊಟ ಮಾಡ್ಬರ್ರಿ, ಎಲ್ಲಡಿಕೆ ಹಾಕೊಂಡ್ರಿ. ಇಲ್ಲ ಎಲ್ಲಡಿಕೆ ಹಾಕೋರಿ ಅಂತ ಹೇಳಕ ಒಂದು ಮನೆಗೆ ನಾನು ಏನಿಲ್ಲ ನೋಡೋ ನನ್ನ ಪುಣ್ಯಕ್ಕ. ಒಳ್ಳೆ ಕಾಮಿಡಿಯಾಗಿ ಮಾತನಾಡುತ್ತೀಯಪ್ಪ ನೀವು. ಪೊಲೀಸ್ ಖಾತೆದಾಗ ಕೆಲಸ ಮಾಡುವರು ಹೆಚ್ಚು ಹೆಂಡತಿಯ ಕಡೆಗೆ ಚಿಂತೆ ಮಾಡಬಾರದು. ಏಕೆಂದರೆ ದೇಶದ ರಹಸ್ಯ ಅವರ ಕೈಯಲ್ಲಿ ಅಡಗಿರುತ್ತದೆ. ಒಟ್ಟಾರೆ ಕಾಕಿ ಬಟ್ಟೆ ತೊಟ್ಟ ಮೇಲೆ ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡಬೇಕೆ ಹೊರತು ಏಡಿಗಳಂತಾಗಬಾರದು. ನೀವು ಬಹಳ ಬುದ್ಧಿವಂತರ ಕಂಡು ಬಿದ್ರಿ ಅಂತ ಕಾಣುತ್ತಪ್ಪ ಅಂತೀನಿ ನಾನು. ನಮಗೇನಾರ ಇಟ್ಟು ಕನ್ಯಾ ಪತ್ತೆ ಹಚ್ಕೊಡ್ತಾರಂದ್ರೆ ನೀವು ಕಾನೂನು ಕರ್ತೇವೆ ಅಂತ ಶುರು ಮಾಡಿದ್ರಲ್ರಿ ಡಾಕ್ಟ್ರೇ. ಅಲ್ರಿ ಡಾಕ್ಟ್ರೇ, ನೀವು ಸರ್ಕಾರಿ ಆಸ್ಪತ್ರೆ ಡ್ಯೂಟಿ ಮಾಡ್ತೀರಿ, ಒತ್ತು ಗೊತ್ತಿಲ್ಲದೆ 24/7 ಹಾಸ್ಪಿಟ್ಲಿಗೆ ಡ್ಯೂಟಿ ಮಾಡ್ತೀರೇನ್ರಿ ನೀವು? ಅವಶ್ಯಕವಾಗಿರುತ್ತೇನೆ. ಏಕೆಂದರೆ ಈಗಿನ ಕಲಿಗಾಲದಲ್ಲಿ ರೋಗ ರುಜಿನಗಳು ಮನುಷ್ಯನಿಗೆ ಯಾವ ಸಮಯದಲ್ಲಿ ಹೇಗೆ ಬರುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ತಾವು ಪೊಲೀಸ್ ಖಾತೆಯಲ್ಲಿದ್ದು ಕಳ್ಳರ ಜೊತೆಗೆ ಹೋರಾಡುತ್ತೀರಾ, ನಾವು ಡಾಕ್ಟರ್ ಆಗಿದ್ದು ರೋಗಿಗಳ ಜೊತೆಗೆ ಹೋರಾಡುತ್ತೇವೆ ಅಷ್ಟೇ. ಅಂದು ಈಗ ಅದು ಕರೆಕ್ಟ್ ಬಿಡ್ರಿ ಡಾಕ್ಟ್ರೆ. ಆದ್ರೆ ನಿಮ್ಮ ಮಾತಿನಂತೆ ಈಗಿನ ಕಾಲದಾಗ ಯಾರು ಪಾಲಿಸ್ತಾರ್ರಿ? ಎಲ್ಲ ಡಾಕ್ಟರ್ಗಳು ಸರ್ಕಾರದಿಂದ ಬಂದಂತ ಟ್ಯಾಬ್ಲೆಟ್ಗಳನ್ನ ತಮ್ಮ 2 ನಂಬರ್ವರೆಗೆ ಮಾರಿ ಬಿಡ್ತಾರ. ಮಾರಿ ಎಲ್ಲಿ ನೋಡಿದ್ರು ಹೊಟ್ಟೆ ತುಂಬಿಸೋದು, ಎಲ್ಲಿ ನೋಡಿದ್ರು ಲಂಚ ಲಂಚ ಲಂಚ. ಕೋದಂಡ, ನೀನಾಡುವ ಮಾತು ಸರ್ಕಾರ ಕೊಡುತ್ತಿರುವ ಸವಲತ್ತನ್ನು ಸರ್ವರು ಅರ್ಥ ಮಾಡಿಕೊಂಡು ನಡೆದರೆ ನಮ್ಮ ಭಾರತ ದೇಶ ಉದ್ಧಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಆ ಲಂಚವೆಂಬ ಅಂಕುಶವನ್ನು ನಮ್ಮ ದೇಶವು ನಾಶ ಮಾಡುವ ಸಂಕುರು ಹೋಗುವಾಗಿ ಬಿಟ್ಟಿದೆ. ಆ ಲಂಚಕ್ಕೆ ಆಸೆ ಬೀಳದಂತೆ ನೋಡಿಕೊಂಡು ಹೋಗುವುದು ನಮ್ಮಂತ ಅಧಿಕಾರಿಗಳ ಕರ್ತವ್ಯ. ಹೌದು ಬಿಡ್ರಿ ಡಾಕ್ಟ್ರೆ, ಹೌದು ಬಿಡ್ರಿ ಕರೆಕ್ಟ್ ರೀ ಡಾಕ್ಟ್ರೆ. ಆಗಲೇ ಟೈಮ್ ಐತಿ, ಮುಹೂರ್ತಕ್ಕ ಅಕ್ಕಿ ಕಾಳಾಕ ಹೋಗು ನೋಡ್ರಿ ಮತ್ತೆ ಮದ್ವಿಗೆ. ಸದ್ಯದಲ್ಲೇ ಬರುತ್ತಾರೆ ಪುರೋಹಿತರೆ. ಅದಕ್ಕಾಗಿ ಕರೆದುಕೊಂಡು ಬರಲಿಕ್ಕೆ ನಮ್ಮ ಪಂಪಾಪತಿಯನ್ನು ಕಳಿಸಿಲ್ಲವೇ? ಅವರು ಬಂದ ಮೇಲೆ ಮುಂದಿನ ಕಾರ್ಯವನ್ನು ನೆರವೇರಿಸಿ ಬಿಡೋಣ. ಮದುವೆ ಮಂಟಪಕ್ಕೆ ತಾವೇ ಮುಂಚಿತವಾಗಿ ಬರಬೇಕಾದ ಹೆಣ್ಣಿನ ಕಡೆಯವರು ಇಷ್ಟಕ್ಕಾದ್ರೂ ಬರ್ದೆ ಮನೆಯಲ್ಲಿ ಕುಳಿತಿದ್ದಾರೆ ಅಂದ್ರೆ ಅಂತ ಕೆಲಸವೇನಿರುತ್ತದೆ ರೀ? ನೋಡುವಿದ್ಯ, ಮದುವೆ ಮನೆ ಎಂದ ಮೇಲೆ ಹಲವಾರು ವಿಘ್ನಗಳು ಇರುವುದು ಸಹಜ. ನಮ್ಮ ಪಂಪಾಪತಿ ಬಂದ ಮೇಲೆ ಎಲ್ಲ ವಿಷಯವೂ ತಿಳಿಯುತ್ತಿದೆ. ಹಲೋ ಸಂಜಯ್, ತುಂಬಾ ದಿನಗಳ ನಂತರ ಭೇಟಿಯಾಗುತ್ತಿದ್ಯಾ? ಎಲ್ಲ ಕ್ಷೇಮವಾಗಿದೆಯಾ ತಾನೆ? ನಾನೇನಪ್ಪ ಸಿಂಗಲ್ ಮ್ಯಾನ್, ಜಾಲಿ ಆಗಿದ್ದೇನೆ. ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ತಾನೆ? ನಮ್ಮೂರಿನ ಬೀರ್ಲಿಂಗೇಶ್ವರನ ಆಶೀರ್ವಾದದಿಂದ ನನ್ನ ಕುಟುಂಬವು ಚೆನ್ನಾಗಿದೆ. ಸಂಜಯ್, ಹಾಗೆ ನಿಂತುಕೊಂಡು ಬಿಟ್ರಲ್ಲ, ಕುಳಿತುಕೊಳ್ಳಿ. ಶಾಂತೇಶ, ಲಕ್ಷ್ಮಣ ರಾಯರು ತಮ್ಮ ಮಗಳನ್ನು ಕರೆದುಕೊಂಡು ಮದುವೆಯ ಮಂಟಪಕ್ಕೆ ಇನ್ನೂ ಬರಲ್ಲ. ನಿಮ್ಮ ಮುಂದೆ ಮತ್ತೇನಾದರೂ ವಿಷಯ ತಿಳಿಸುವುದೇ? ಯಾಕಿಷ್ಟ ಅವರು ಲೇಟ್ ಮಾಡಿದರು ಅಂತ ನನಗೆ ಒಂದು ಅರ್ಥನೇ ಅರ್ಥ ಇಲ್ಲ. ಇದು ಒಳ್ಳೆ ಪದ್ಧತಿ ಆತಲ್ರಿ ಸಾಹೇಬ್ರ.
ಮದುವೆ ಮಾಡ್ತಾರಂತ ಮದುಮಗ ಬರ್ಲೇ ಇಲ್ವಲ್ಲ ಇನ್ನೂವರೆಗೆ ಆದ್ರು. ಮದುವೆ ಮುಗಿದ ನಂತರ ನಿಮ್ಗೆ ದರ್ಶನ ಊಟ ಮಾಡಿಸಿ ಎಲ್ಲಾ ಕಳಿಸ್ತಾರ. ಅದಕ್ಕಿಂತ ಮುಂಚೆ ಎಲ್ಲ ಹುಡ್ಕೊಂಡಿತ್ರಿ ಏನ್ ಕೊಟ್ಟು ಕಳಿಸ್ತಾರ? ಹಾ ಪಂಪಾಪತಿ, ಆ ಲಕ್ಷ್ಮಣರಾಯರು ತಮ್ಮ ಮಗಳನ್ನ ಕರೆದುಕೊಂಡು ಇನ್ನೂ ಮದುವೆ ಮಂಟಪಕ್ಕೆ ಬರ್ಲಿಲ್ಲವೇ? ಹಿಂದ ಕಾರಡೆ ಕರ್ಕೊಂಡ್ ಬರ್ತೀನಿ, ಮುಂದ ನೀ ನಡಿಯಪ್ಪ ಅಂತೇಳಿ ಒಂದು ಚೀಟಿ ಕೊಟ್ಟು ಕಳ್ಸ್ಯಾರಿ. ಅದಕ್ಕ ನೀವ್ ಕೈ ಕೊಡ್ಬೇಕಂತ ಹೇಳಿ. ಸರಿ, ಏನು ಚೀಟಿ ಕಳಿಸಿರೋರೆ? ಏನಿದೆ ಅದರಲ್ಲಿ? ಪ್ರಿಯ ಶಾಂತಿ, ಲಕ್ಷ್ಮಣ್ ರಾಯರ ತಿಳಿಸುವುದೇನೆಂದರೆ ಇಂದು ಜರುಗುವ ಶುಭ ಮುಹೂರ್ತದಲ್ಲಿ ನಿನ್ನ ಹಾಗೂ ಪದ್ಮಳ ಯುವ ಜೀವನದಿಂದ ನಡೆಯಬೇಕಾಗಿತ್ತು. ಆದರೆ ನಿನ್ನ ದುರದೃಷ್ಟ, ನಿನ್ನೆ ರಾತ್ರಿ ನಾವು ಒಂದು ವಿಚಾರಗಳೊಳಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನೀನು ಮನೆತನದಲ್ಲಿ ಬಡವನಿರುವೆ, ಹಾಗೆ ಸರ್ಕಾರಿ ನೌಕರಸ್ಥನೂ ಅಲ್ಲ. ಹೀಗಾಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ದಾರಿ ಎರೆಯಲು ನನಗೆ ಇಷ್ಟ ಇಲ್ಲ. ನನ್ನ ಮಗಳನ್ನು ನೀನು ಬಿಟ್ಟು ಯಾರನ್ನು ಮದುವೆ ಆಗುವುದು ಎಂದು ಹಠ ಹಿಡಿದಳು. ಆದರೆ ಅವಳಿಗೂ ಕೂಡ ನಾನು ಜೀವದ ಬಗ್ಗೆ ಸುರಕ್ಷವಾಗಿ ತಿಳಿಸಿದೆ. ಹೇಳಿದಾಗ ಅವಳು ಕೂಡ ನಿನ್ನನ್ನು ಮದುವೆಯಾಗಲು ನಿರಾಕರಿಸಿದಳು. ಆದ ಕಾರಣ ನಾವು ಮದುವೆ ಮಂಟಪಕ್ಕೆ ಬರುವುದಿಲ್ಲ. ದಯವಿಟ್ಟು ನೀವು ನಿಮ್ಮ ಹಾದಿಯನ್ನು ಕಾಯ್ದೆ ಮುಂದಿನ ನಿಮ್ಮ ಏರ್ಪಾಡು ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಯಾವ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳೊಂದು ಹೆಚ್ಚಿನ ವಿಷಯ ತಿಳಿಸಲು ಅವಕಾಶ ಇಲ್ಲ. ಇಂತಿ ನಿಮ್ಮ ವರಾದ ಲಕ್ಷ್ಮಣ್ ರಾಯ್. ನಿನ್ನ ಚಾವನ್ನ ನಿನ್ನ ವಿನಯದ ಮಾತಿಗೆ ನಾನು ಮಾರು ಹೋದಿ. ಈ ತುಂಬಿದ ಸಭೆಯಲ್ಲಿ ಮಾನ ಕಳೆದುಕೊಳ್ಳುವುದಾಯಿತು ಮತ್ತೆ ಹೀನ. ನಿನ್ನಂತ ಚಾಂಡಲರನ್ನು ನಾನು ಸುಮ್ಮನೆ ಬಿಡಬಾರದು. ನೀನು ಎಲ್ಲೇ ಇದ್ದರು ಅಲ್ಲಿಯೇ ನಿನ್ನ ಹೆಡಮುರುಗಿಯನ್ನು ಕಟ್ಟಿ ಎಳೆದುಕೊಂಡು ಬರುತ್ತೇನೆ. ಈ ಮದುವೆಯ ಮಾಂಸ ಸಂದೇಶ ಆವೇಶದಲ್ಲಿ ದುಡುಕಿದರೆ ಪ್ರಯೋಜನವಿಲ್ಲ. ಆ ಲಕ್ಷ್ಮಣರಾಯರು ಇಷ್ಟೊಂದು ಕಠೋರವಾಗಬೇಕಾದರೆ ಇದರಲ್ಲಿ ಏನೋ ಮೋಸದ ರಹಸ್ಯ ಅಡಗಿದಂತೆ ಕಾಣುತ್ತಿದೆ. ರಹಸ್ಯವೇನು ಬಂದ್ರಿ? ಕನ್ನಡಂತೆ ಚೀಟಿಯನ್ನು ಬರೆದು ಕಳಿಸಿರುವಾಗ ನಮ್ಮ ಅಣ್ಣಂದ್ರೆ ಅವರ ದೃಷ್ಟಿಯಲ್ಲಿ ಅಷ್ಟೊಂದು ಕೀಳಾಗಿ ಕಂಡನೇನ್ರಿ? ಆನಂದ್, ಏನಿದು ರಾಧ ಅಂತ ಮದುವೆಗೆ ಬಂದವರ ಮುಂದೆ ಈ ರೀತಿ ಪೇಚಾಡುತ್ತಾ ನಿಂತರೆ ನಿಮ್ಮ ರೆಕಾರ್ಡ್ ಕೂಡ ಕೆಟ್ಟು ಹೋಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಗೌರವಕ್ಕೂ ಕೂಡ ಕಳಂಕ ಬರುತ್ತದೆ. ಅಲ್ರಿ ನಾವು ಬಂದಿದ್ದೆಲ್ಲ ಹಾಳಾಗಿ ಹೋಗ್ತಲ್ರಿ. ನಾವು ಮದುವೆ ಅಂತ ಬಂದಿದ್ವಿ, ಇದು ಮದುವೆನ ಆಗ್ತಿಲ್ಲ, ಮತ್ತೆ ಮುಂದೆ ಏನು ನಡೀತಿಲ್ಲಲ್ರಿ ಸಾಹೇಬ್ರ. ನಮ್ಮಂತ ಪೂಜಾರಿಗಳನ್ನ ಇಲ್ಲಿ ಕರೆಸಿ ನೀವು ಅನುಮಾನ ಮಾಡೋದು ಬಹಳ ತಪ್ಪಾಗತ್ರಿ. ಈ ತರ ಮಾಡ್ಬೇಡ್ರಿ. ಐ ಆಮ್ ಸೋ ಸಾರಿ ಆನಂದ್, ನಿಮಗೆ ಈ ರೀತಿ ಅವಮಾನ ಆಗಬಾರದಿತ್ತು. ನಾನಿನ್ನು ಬರುತ್ತೇನೆ. ಸರ್, ಮದುವೆಗೆ ಬಂದ ಜನ ನಿಮ್ಮ ಬಗ್ಗೆ ಏನೇನೋ ಗುಸು ಮಾತಾಡ್ತಾ ಇದ್ದಾರೆ. ನಿಮಗೆ ಈ ರೀತಿ ಅವಮಾನ ಆಗಬಾರ್ದಿತ್ತು. ನಾನಿನ್ನು ಬರ್ತೀನಿ. ಸಾರಿ ಸರ್. ಇದೇನು ನನ್ನ ಸ್ಥಿತಿ? ಊರಲ್ಲಿ ನಾಳೆ ಹೋಗಿ ನೋಡಿದ್ರೆ ಮುಖ ಎತ್ತಿ ತಿರುಗದಂತಾಗಿದೆ. ಅಣ್ಣ, ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತಣ್ಣ, ಎಲ್ಲ ಬೀದಿ ಪಾಲಾಯ್ತು. ತಂಗಿ ವಿದ್ಯಾ, ನೀನು ಕಣ್ಣೀರು ಹಾಕಬೇಡಮ್ಮ, ಕಣ್ಣೀರು ಹಾಕ. ನನ್ನ ಹಣೆಯಲ್ಲಿ ಆ ವಿಧಿ ವಿಚಿತ್ರವಾದ ರೇಖೆನೇ ಬರದಂತೆ ಕಾಣಿಸುತ್ತದೆ. ನೋಡಮ್ಮ, ಈಗ ನಮಗಾದ ಅವಮಾನಕ್ಕೆ ಸಾವಿರ ಹೊನ್ನಿನ ರಾಶಿ ಸುರಿವಿದರು ಮರಳಿ ಬರಲಾರದಮ್ಮ, ಮರಳಿ ಅನಂತ, ನನ್ನಿಂದ ನಿನಗೆ ತುಂಬಲಾರದಷ್ಟು ನಷ್ಟವಾಯಿತು. ಅಷ್ಟೇ ಅಲ್ಲ, ಈ ನಿನ್ನ ಘನತೆಗೆ ಗೌರವಕ್ಕೆ ಕಳಕ ಬಂತು ಅನಂತ, ಕಳಕ ಬಂತು. ದಯವಿಟ್ಟು ಈ ಅತಿ ಶಾಂತೇಶನನ್ನು ಕ್ಷಮಿಸಿಬಿಡು ಅನಂತ, ಕ್ಷಮಿಸಿಬಿಡು. ಶಾಂತೇಶ, ಆದರೂ ನೀನು ಈ ವಿಷಯದಲ್ಲಿ ತುಂಬಾ ಮೋಸ ಹೋದಿ. ಆ ಶ್ರೀಮಂತರ ಮನೆ ಹೆಣ್ಣನ್ನು ಮೆಚ್ಚುವುದು ಒಂದೇ, ದಟ್ಟವಾದ ಅರಣ್ಯದಲ್ಲಿ ಹೋಗಿ ಸಂಜೀವಿನಿಯನ್ನು ಹುಡುಕಿಕೊಂಡು ಬರುವುದು ಒಂದು.
ನೋಡು ಶಾಂತೇಶ, ಇನ್ನು ಮುಂದಾದರೂ ಆ ಪದ್ಮಾದೇವಿಯನ್ನು ಮರೆತು ನಿನ್ನ ಮುಂದಿನ ಜೀವನವನ್ನು ನೋಡಿಕೋ. ಅನಂತ, ನೀನು ಕೂಡ ಆ ಚೀಟಿಯಲ್ಲಿದ್ದ ವಿಷಯವನ್ನ ನಂಬ್ತೀಯ? ನೋಡು ಶಾಂತೇಶ, ಕಾಲ ಕೆಟ್ಟು ಹೋಗಿದೆ ಶಾಂತೇಶ, ಕಾಲ ಕೆಟ್ಟು ಹೋಗಿದೆ. ಯಾವುದನ್ನು ನಂಬುವುದು, ಯಾವುದನ್ನು ಬಿಡುವುದು ಶಾಂತೇಶ. ಆದ್ದರಿಂದ ನನ್ನ ಗೌರವಕ್ಕೆ ಕಳಂಕ ಬಂತು ಶಾಂತೇಶ. ಎಂದು ನಿನ್ನ ಕಣ್ಣಲ್ಲಿ ನೀರು ಬಂದಿದ್ದೆ. ಅನಂತ, ಜೀವಕ್ಕೆ ಜೀವ ಕೊಡುತ್ತೇನೆಂತ ಹೇಳಿದ ಪದ್ಮಳ ಮಾತು ನಂಬಿ ನಾನು ಕೆಟ್ಟೆ ಅನಂತ, ನಾನು ಕೆಟ್ಟೆ. ಕಾಯ್ದ ತುಪ್ಪವನ್ನು ಬಾಯಿಯಲ್ಲಿ ಹಾಕಿಕೊಂಡಂತಾಗಿದೆ ಈಗ ನನ್ನ ಸ್ಥಿತಿ. ಅನಂತ ತಂಗಿ, ಶೃಂಗಾರದಿಂದ ಶೋಭಿಸುತ್ತಿರುವ ಈ ಮದುವೆಯ ಮಂಟಪ ಎಂದು ನನ್ನ ಪಾಲಿಗೆ ಹಾಲು ಬಿದ್ದ ದೇವಗುಲವಾಯಿತು ತಂಗಿ, ದೇವಗುಲವಾಯಿತು. ಅಣ್ಣ, ನೀನ್ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ಮುಂದೆ ನಮ್ಮ ಜೀವನದ ಗತಿ ಏನದ? ಧೈರ್ಯವಾಗಿರೋಣ, ಧೈರ್ಯದಿಂದ ಮುಂದೆ ಸಾಗೋಣ. ನೀನು ಯಾವ ಕಾಲಕ್ಕೂ ಕಣ್ಣೀರ್ ಹಾಕ್ಬಾರ್ದನ್ನ, ಕಣ್ಣೀರ್ ಹಾಕ್ಬಾರ್ದು ನೀನು. ಶಾಂತೇಶ, ನೀನೀಗ ಸಮಾಧಾನ ಮಾಡಿಕೊ. ಸಮಯ ಬಂದಾಗ ಏನೊಂದು ಸತ್ಯಾಂಶ ತಾನೇ ಗೊತ್ತಾಗುತ್ತದೆ. ಏನೇ ಆಗಲಿ ಪದ್ಮ ಮಾತ್ರ ಅಂತವಳಲ್ಲ, ತುಂಬಾ ಒಳ್ಳೆಯ ಹುಡುಗಿ. ನೋಡು ಶಾಂತೇಶ, ಇದರ ಬಗ್ಗೆ ನಾನೇ ಸೂಕ್ತ ತನಿಖೆ ಮಾಡುತ್ತೇನೆ. ನಡೆರಿಗೆ ನಾವು ಹೋಗೋಣ, ಮುಂದಿನ ವಿಚಾರ ಮಾಡೋಣ. ಈಗಲಾದರೂ ತೃಪ್ತಿವಾಯಿತೆ ನಿನಗೆ? ಎಷ್ಟೊಂದು ವಿಚಿತ್ರವಾಗಿ ರಚಿಸಿದೆಯಾ ಈ ಪ್ರೇಮದ ಆಟವನ್ನು? ಇದೇ ಎದುರಾಟವೇ? ಈಗಲಾದರೂ ನಿನಗೆ ತೃಪ್ತಿ ಆಯ್ತಾ? ನಿನ್ನ ಸರ್ವನಾಶವಾಗ ಈ ಸಂದೇಶನ ಪವಿತ್ರವಾದ ಪ್ರೀತಿಯಲ್ಲಿ ಆಟ ಆಡಿಬಿಟ್ಟೆಯಾ? ಪ್ರೀತಿಯ ಪರಿಮಳ ಹರಿವತ್ತು ಗೆಳೆಯ, ಮನಸ್ಸಿಗೆ ತಳವಳ ಮಾಡುವತ್ತು ಗೆಳೆಯ. ಮನುಷ್ಯನ ಹಾಕಿನ ಗೆಳೆಯ, ಚೋರಿ 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 ಮಾಮರ ಚೋರಿ ರೇ ಕೈ ಮಸ್ತಾದಿ ಕಳಚಿ ಬಾ ಬಡಪ ಬೇಡ ಪಾನಿ ಬೇಡ बदाम बदाम कच्चा कच्चा बदाम 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 कच्चा कच्चा बदाम अम्मा गठी जब कब कच्चा बदाम कच्चा बदाम नागाटी गठी कन्नड नुಡಿ ದುರ್ಗಮ್ಮನ ಗುಡಿ ಅನ್ನಪೂರ್ಣ ಗುಡಿ ಕಲ್ಲಾಪುರ ಬಡಿ ನಡಿ ಕಡೆ ನಡಿ ಮಿಸ್ ಕುಡ್ಗಲ್ ಹಿಡ್ಕ್ಯಾರ ಅಷ್ಟು ಅರ್ಜೆಂಟ್ ಹೊಂಟ್ರಲ್ಲ, ಸ್ವಲ್ಪ ತಡೀರಿ. ಯಾಕ್ರಿ ಪೊಲೀಸ್ ಸಾಹೇಬ್ರ ತಡ್ರಿ ಮತ್ತೇನಾರ ಕಂಪ್ಲೇಂಟ್ ಐತೆ
ಕಂಪ್ಲೇಂಟ್ ಕ್ಯಾನ್ಸಲ್ ಮಾಡಿ ವಾರಂಟ್ ಕಳಿಸಿದ್ದೆ ನಿಮ್ಮ ಅಪ್ಪಗೆ ಮತ್ತೆ ತಿಳಿಸಿಲ್ಲ ನಾವ ಯಾಕ್ರಿ ಸಾಹೇಬ್ರ ವಾರೆಂಟ್ ಕಳ್ಸೋದು ತಪ್ಪು ನಮ್ಮಪ್ಪ ಏನ್ ಮಾಡೇನ್ರಿ ನಿನ್ನಂತ ಚಂದುಳಿ ಚಳಿ ಹೊಡೆದಿದ್ದ ನಿಮ್ಮಪ್ಪ ದೊಡ್ಡ ತಪ್ಪು ಮಾಡ್ಯಾನವ ನಿನಗ ಟ್ಯಾಂಕ್ಸ್ ಹೇಳ್ಬಾರ್ದಂತಂದ ಮಾನಿ ನಿಮ್ಮ ಅಪ್ಪಗ ಟ್ಯಾಂಕ್ಸ್ ಹೇಳಿ ಕಾಪಿ ಕುಡ್ಸಿನಿ ಕಾಪಿ ಹಂಗಂದ್ರ ಈಗ ಆ ಕಾಫಿ ಕುಡ್ಸಿದ ಖರ್ಚು ಕೊಡು ಅಂತ ಕೇಳಕತ್ತೀನಿ ಮತ್ ನನ್ನ ಚೇ ನೀನ ಆ ಕಾಪಿ ಕುಡ್ಸಿದ ಅಮೌಂಟ್ ಯಾಕೆ ಚಿನ್ನ ಹೇಳಪ್ಪ ಹರಕು ಚೆನ್ನಾಗಿ ಮುಂದ ನೀನು ನನ್ನ ಮೇಲೆ ಇಷ್ಟ ಐತಿಲ್ಲ ನಿನಗ ಅಯ್ಯೋರಿ ನಮ್ಮಪ್ಪ ಅದನ್ನಲ್ರಿ ಒಂದು ರಾತ್ರಿ ಒಳಗ ಕೆಟ್ಟದಾಗಿ ಪ್ರಶ್ನೆ ಕೇಳಿದನ್ರಿ ಅದಕ್ಕ ನಮ್ಮ ಅಪ್ಪ ಹೇಳಿದನ್ರಿ ಸ್ವಲ್ಪ ವಿಚಾರ ಮಾಡೋ ಮಟ ಟೈಮ್ ಕೊಡಬಂತ ಕೇಳಿ ಬಂದಿನ್ರಿ ನಮ್ಮ ಅಪ್ಪ ಅಷ್ಟ್ಯಾಕ್ ವಿಚಾರ ಮಾಡ್ತೀವಿ ಹೂ ಅಂದ್ರಕ್ಕಿತ್ತಿಲ್ಲ ನೀನಂತ್ರ ಹೆಂಗೋ ನನ್ನ ಮನ್ಸಿಗೆ ಬಂದಿ ಇನ್ನೊಂದ್ ಸ್ವಲ್ಪ ತಿಳಿಸಿ ಹೇಳ್ಬಿಟ್ರ ಸತ್ತ ನಿಧ ಈ ಬೀರ್ಲಿಂಗಪ್ಪ ಗುಡಿಯಾಗ ತಾಳಿ ಕಟ್ಕೊಂಡ್ ಬಂದ್ಬಿಡಣ ಅಲ್ರಿ ಸಾಹೇಬ್ರ ನಾನು ತೀರ್ಮಾನ ಮಾಡಿ ಕಡೆಕ ಕೈ ಬಿಡ್ತೀನ್ರಿ ಯಾಕಂದ್ರ ಅಷ್ಟು ದೂರ ಹೋಗೋದ್ರ ವಯಸ್ಸನ್ರಿ ನಂದು ನಮ್ಮ ಅಪ್ಪಗರ ತಿಳಿಬೇಕಿಲ್ರಿ ನೋಡಿ ಜನರು ಏನಂತ ತಿಳ್ಕೊಂಡ್ರ ತಪ್ಪಾಗಿಲ್ಲ ನಮ್ಮ ಅಪ್ಪಗಂತಿನ ವಾಸಂತಿ ನೀನ್ ಏನ್ ಮಾತಾಡ್ತೀನಿ ನಾವು ಒಂದು ತಿಳಿದಲ್ಲ ಆಗವಲ್ಲ ಅಚ್ಚ ಕನ್ನಡ ಹೇಳ್ತೀನಿ ಸ್ವಚ್ಛ ಹೇಳ್ತೀನಿ ತೋ ನೀ ಏನ್ ಹೇಳ್ತೀನಿ ನನಗೇನು ಅರ್ಥ ಆಗವಲ್ದು ಸ್ವಲ್ಪ ಏನ್ ಬಿಡಿಸಿ ಹೇಳ ಆ ಮರ ನಿಂದ ಏನ್ ಹಲ್ಕಿಕತ ಏನಂತ ಹೇಳ್ರಿ ಪೊಲೀಸ್ ಸಾಹೇಬ್ರ ಮ್ಯಾಟ್ರಿಕ್ ಶೋ ಮುಗಿಸಿ 3 ವರ್ಷ ಫೇಲ್ ಆಗೇನ್ರಿ ನಮ್ಮ ಅಪ್ಪ ಇನ್ನೂ 1 ವರ್ಷ ಸಾಲಿ ಕಲಿ ಅಂತನ್ರಿ ಆದ್ರ ನನ್ನ ಸಾಲಿ ಕಲಿಯ ಕೊಟ್ಟ ಮನಸ್ಸಿಲ್ರಿ ಬರೀ ಸಾಲಿ ಹೋಗಂತನ್ರಿ ನಾ ಮಾತ್ರ ನಮ್ಮ ಅಪ್ಪ ಒಲ್ಯ ಅಂತ ಹೇಳ್ಬಿಟ್ಟಿನ್ರಿ ವೆಂಕಟರಮಣ ಗೋವಿಂದ ಇನ್ನೊಂದ್ ನಾಲ್ಕು ಜಲ್ಲವ ನಿನ್ನ ಕೂದೋ ಪರಶುರಾಮ ನಿನ್ನ ಕೂದೋ ಜಮದಗಿ ನಿನ್ನ ಕೂದೋ ನಿಮ್ ಹಳೆ ಲವರ್ಕಿ ನಾ ಕೂದೋ ಎಟ್ ಚಂದ ಹೋಗತ್ತ ನೋಡ್ರಿ ನಿಮ್ಮೂರ ಯಾರ ತ್ರಿವಣ ಕರ್ಕೊಂಡ್ರಿ ಹೆಣ ಮುಂದ್ ಹೋಗ್ಕೊಳಕ ನೀನ ಬಂದು ಕಣ್ಣೀರ್ ಓಡಿಸ್ಬೇಕು ನೋಡ್ಚಿನ್ನ ಅಯ್ಯೋ ಹೇಳಪ್ಪ ಸಾಹೇಬ್ರ ನೀವ್ ಯಾವನ್ ಕೆಲ್ಸ ಯಾಕ್ರಿ ನೀವ್ ಪೊಲೀಸ್ ಅಂದ ನಿಮ್ ಕೆಲ್ಸ ಕೇಳ್ತೀನಿ ಯಾವ ಕೆಲ್ಸ ಹೇಳ್ರಿ ಹೆಂಗೋ ನಿಮ್ಮಪ್ಪ ಖಾಲಿ ಊರಾಗ ರಿಕೆ ಮೇಲೆ ತಿರ್ಗಾಡ್ತಾನ ಅವಾಗ ಹೆಂಗ ಹೆಪ್ಪಟ್ ಕೆನೇನ ಅದಾನ ಊರಾಗ ಖಾಲಿ ಇರ್ತಾನ ಅವಾಗ ಪಾರ್ಟಿ ಪೆನ್ಸಿಲ್ ಕೊಟ್ಟು ರಾತ್ರಿ ಸ್ಕೂಲಿಗೆ ಕಳಿಸ್ಬಿಡ ಅವನ್ನ ಅಯ್ಯೋ ಸಾಹೇಬ್ರ ನಮ್ಮ ಅಪ್ಪನ ಯಾಕೆ ಸಾಲಿ ಕಳ್ಸ್ಬೇಕ್ರಿ ನಮ್ಮ ಅಪ್ಪನ ಒಬ್ಬಾಕಿ ಅವು ಓದಲ್ರಿ ಆಕಿನ್ ಬೇಕ್ರ ಸಾಲಿ ಕಳ್ಸ್ರಿ ಬೇಕ್ರ ಚಲೋ ಆಕತ್ತಿ ಸರ್ ಏನಾರ ತಲಿ ನಿಮ್ದು ಅಂತೀನಿ ನಾನು ಓದಿ ಬಿಡು ವಾಸಂತಿ ನೀ ಸಾಲಿ ಕಲಿಯೋರು ಯಾಕೆ ಬೇಕು ನೀನು ಪಾಟಿ ಪೆನ್ಸಿಲ್ ಯಾಕೆ ಬೇಕು ನೀ ರಾಟಿ ಹೊಲಿತಾರ ಯಾಕೆ ಬೇಕಂತೀನಿ ನಾನು ಕೈ ತುಂಬಾ ಸಂಬಳ ದುಡಿತಲ್ಲ ಹುಡುಗ ಗಂಡ ಸಿಕ್ಕನಂತ ಖುಷಿ ಪಡು ಅಯ್ಯಯ್ಯ ನನ್ನ ಹಣೆ ಬರ್ದಾಗ ಗಂಡ ಎಲ್ಲದನ್ರಿ ಯಾವಾಗ ಮದುವೆ ಆಗಿ ಕೈ ಹಿಡ್ಕೊಂಡು ಸಿನಿಮಾ ನೋಡಕ್ ಹೋಗಿನಂತ ನಾ ಯೋಚನೆ ಮಾಡಕತ್ತೇನ್ರಿ ಅದು ಹೊಲ್ಬಿಡ್ರಿ ನೀವೇನಾರ ಗಂಡ ಎಂತಿ ಇಬ್ರು ಶಟ್ಕೊಂಡ್ ಹೋಗಿಲ್ಲನ್ರಿ ನಿಮ್ಗೆ ಎಂತಿ ಮತ್ತ ಅಲ್ಲ ನನ್ನ ಹೆಂಡತಿ ಶೆಟ್ಕೊಂಡು ತಾರ್ ಮನೆಗೆ ಹೋಗಿಲ್ಲ ಇಲ್ಲೇ ಮನ್ಯಾಗ ಅದಾಳ ಯಾಕಂದ್ರೆ ಕೌದಿ ಹೊಲದ ನನ್ನ ಹೆಣ ಎತ್ತಾಗ ಬೇಕಲ್ಲ ಅಂತೀನಿ ನಾನು ಅಯ್ಯ ಹಂಗ್ಯಾಕ್ರಿ ಜೀವನ್ ಮೇಲೆ ಜಿಗುಪ್ಸೆ ಬಂದಾರ ಗಚ್ಚರ ಹಿಂಗ್ ಜಗಳ ಮಾಡಕತ್ತಿರಲ್ಲ ಅಲ್ರಿ ಗಂಡ ಐತಿ ಏನಾರ ಜಗಳ ಮಾಡ್ರಿ ಮನ್ಯಾಗ ಮತ್ತ ಅಲ್ಲ ವಸಂತಿ ಇನ್ನು ನನಗ ಸಿಟ್ಟು ಬರ್ಬಾರ್ದಪ್ಪ ಅಂತಂದ್ರ ಇಲಕಲಿಗೆ ಹೋಗಿ ಇಲಕಲ್ ಸೀರಿ ಜಂಪರ್ ಪೀಸ್ ಕೊಡ್ಸ ಬಂದ್ಬಿಡ್ತೀನಿ ನನ್ನ ಮತ್ತ ಸಿಟ್ಟು ಬಂತಂದ್ರ ಕರೆ ತಿಂಡಿದ್ರು ಬಾ ಒಂದ ಸತಿ ಬಾ ಬೇರೆ ಜಗತ್ತ ಎಲ್ಲರೂ ಬಡ್ಕೊಂಡ್ರ ಮತ್ತ ಮರಳಿ ಬಾರದೂರಿಗೆ ಹಂಗ ಆಗೋ ಚಾನ್ಸ್ ಇಲ್ಲ ಬಾಳ ಅಂದ್ರ ಸಾಹೇಬ್ರ ನಿಮಗೆ ಇನ್ನೂ ಮದುವೆ ಆಗಿಲ್ಲ ಅಂದಂಗ ಆಯ್ತ್ರಿ ಇಲ್ಲ ಇನ್ನ ಮದುವೆ ಆಗಿಲ್ಲ ಯಾಕೆ ಇಷ್ಟು ಲೇಟ್ ರೀ ನಿಮ್ಮ ಮದುವೆ ಈಗ ಬಾ ಹಂಗಾದ ದಾರಿಗೆ ನಾನು ಇಷ್ಟು ಬೇಗ ಮದುವೆ ಆಗಿದ್ರ ನಿನ್ನಂತ ಚಂದುಳಿ ಚೆಲುವಿ ನನಗೆ ಸಿಗತಿತ್ತಿಲ್ಲ ನೋಡು ನಾನು 6 ಗಂಟೆ ಮಟ್ಟ ಅಟ್ಟ ಮೈಕೊಂಡೋದ್ರು ಸಿಗುದಿಲ್ಲ ಆಮೇಲೆ ಅಲ್ರಿ ಈ ಪೊಲೀಸ್ ನನ್ನ ಬಲಿ ಬಿದ್ದಂಗ ಕಾಣಕತ್ತಿದ್ರಿ ಹೆಂಗ ಹಾಳು ಮಾಡಿ ಪೊಲೀಸರ ನಿಮ್ಮನ್ನ ಮದುವೆ ಆಗೋ ಹುಡುಗಿ ಬಾಳ ಪುಣ್ಯ ಮಾಡ ನೋಡ್ರಿ ಅಲ್ಲ ವಸಂತಿ ಇನ್ನು ನಿನ್ನ ಮಾತಿನ ಚೂರಿ ಚುಚ್ಚುದ ಬಿಡವಲ್ಲ ಅಂತ ನಾನು ಬೇರೆ ಮಾಡ್ತೀನಿ ಕೇಳ ನಾನಂತೂ ಮದುವೆ ಆಗ್ಬೇಕಂತ ತೀರ್ಮಾನ ಮಾಡೀನಿ ಮತ್ತ ನಿಂದೇನು ಸ್ವಚ್ಛ ಬಿಡಿಸಿ ಅಮರ ಅಷ್ಟೇ ಹಾಕ ನನ್ನ ಜೀವ ತಿಂತೀವಿ ಅಮರಲ್ಲ ಹೋರ್ರಿ ಬಾಯಾಗ ಮುದುಕಿರ್ರಿ ನಾಟಕ ನೋಡಕ್ ಕುಂತಾರ ಹೋಗ್ರಿ ಹೋಗಿ ಅವ್ರ ಒಂದ್ 4 ಲಗ್ನ ಆಗಿ ಬರ್ರಿ ಅಲ್ರಿ ಸಾಹೇಬ್ರ ನೀವ್ ಹಿಂಗ ಅಂತಿರಲ್ರಿ ನಮ್ಮ ಮನೆಗೂ ಹಿರಿಯರ ಅಂತ ನಮ್ಮ ಅಪ್ಪನಲ್ಲ ಅವ ಒಪ್ಪಿಗೆ ಕೊಟ್ಟ ಮೇಲೆ ಅಲ್ರಿ ನಮ್ ಮದುವೆ ಆಗೋದು ಅಯ್ಯ ಹುಚ್ಚಿ ನಿಮ್ಮ ಅಪ್ಪನ ಜೊತೆ ಮದುವೆ ಆಕಿ ನಾನು ನೀನು ನನ್ನ ಮದುವೆ ಆಕಿ ನೀವು ಅಂದ್ರೆ ಸಾಕ ಅಲ್ರಿ ಅಷ್ಟ ಮಾಡ್ತೀನಿ ನಾನು ನನಗೂ ಒಪ್ಪಿಗೆ ಐತ್ರಿ ನೀವು ನನಗ ಫಿಕ್ಸ್ ಆಗಾಕ ಇಲ್ಕಲ್ ಸೀರೆ ಕೊಡ್ಸಕ್ ರೆಡಿ ಆಗಿರಿ ಅಂದಂಗ ಮತ್ತೆ ಮಾಡ್ತೀರಿ ಇದ ಖುಷಿ ಒಳಗ ಹೋಗಿನ್ರಿ
ಒಂದು ಗಿಚ್ಚ ಗಿಲಿ ಡ್ಯಾನ್ಸ್. ಸರ ಗೀಚಿಗಿಲಿಗಿಲ್ರಿ ಎಲ್ಲ ಪಲ್ಪಲ್ಲಿ ಆಗೈತ್ರಿ. ನಮ್ದಿನ ಪಲ್ಯ ಆಗಿಲ್ಲ. ಪಲ್ಯ ಆಗಿಲ್ಲ ಇದು ಪಲ್ಯ ಆಗಿಲ್ಲ ನಮ್ ಸಾರ್ ಆಗಿಲ್ಲ ಹೋಗ್ಲಿ ಐತಿ ಮತ್ತೆ ಯಾಕಡ ಮಾಡ್ತಿ ಜಾಡಸ್ ನಮಗೆ
ಹಾವ್ ಎದ್ದಿದ್ದು ಹಾವ್ ಎತ್ತೈತಿ ಅಲ್ಲ ಎದ್ದೆದ್ದ ಮಕ್ಕಳಕತ್ತಾವ ನೀ ಬಂದ್ರೆ ಎತ್ತು ಬಿಡ್ತಾವ ಇಲ್ಲ ಬರ್ತಾವ. ನೀ ಏನ ನಿನ್ ಪುಂಗಿ ಸಾಧ್ಯಿಲ್ಲ ಒಳಗೂ ಸರ್ಫಸ್ ಎಲ್ಲ ಸ್ವಚ್ಛ ತೊಳೆಯೋದಲ್ಲ ಹಾ ಸ್ವಚ್ಛ ತೊಳಿಬೇಕ ನೀನೇ ಬಂದ್ಬಿಡು ಅಂದ್ರೆ ಸ್ವಚ್ಛ ಒಮ್ಮೆ. ಮತ್ ನನ್ನ ಚಪ್ಪರ ಹಚ್ಚಿ ತಿಕ್ಕಕ್ ನಿಂದ್ರಸ ಇವ ಎಲ್ಲದಕ್ಕೂ ನನ್ನ ಜೋರ್ ಮಾಡ್ಕೊಳ್ಳೋದನ ಮತ್ತೆ ನೀನಿದ್ರೆ ಅದು ನಮ್ಮ ಅಪ್ಪ ಮಸ್ತ್ ಪಿಗರ್ದ ಕರ್ಕೊಂಡು ಏ ಬೇಡ ಬೇಡ ನೀನೇ ಇರ್ಬೇಕು. ಯಾಕೆ ಗಂಟು ಗಾಯಿ ಬರಲ್ಲ ನೀನು ಏ ಹೆಂಗಸದಿತ್ರ ಅದು ಆಯಸ್ಕಾಂತಿದ್ದ ಒಂದು ಹೊಟ್ಟಿ ಹಿಂಗಂದವ್ರು ಏಟ ಮಣಿ ದೀಪ ಹಚ್ಚಿರಿ ಅರಿ ಗೊತ್ತು ನೀವು ಬಾರಿ ಇರ್ಬೇಕು ನಿಮ್ಮ ಹಾ ಹಿಂಗಂದ್ರಪ್ಪ ಗುಡಿ ಮ್ಯಾಗ ಕಳಸ ಇಟ್ಟಿರ್ತಾರ ಹಾ ನಿನಗೆ ಹೆಡ್ರೆಸ್ ಕೊಡ್ಸೇನ ಅದಕ್ಕೆ ನೀವು ಹೇಳಾಕತ್ತೇನ ಏನು ಬಾರಿ ಇಟ್ಟಿರ್ತೀರ ನೀವು ಏ ಹಂಗೇನಿಲ್ಲ ಅಂದ್ರ ಮಾಮನ್ ಮದುವೆ ಆಗೈತೇನು ಮದುವೆ ಆಗೈತಿ ಹಂಗಂದ್ರ ಮಾಮನ ಸೆಕೆಂಡ್ ಹ್ಯಾಂಡನು ಯಾಕಂದ್ರೆ ಒಂದರ ಸಿಂಗಲ್ ಹ್ಯಾಂಡ್ ಸಿಗ್ತಾವ ನಮಗ ಬರ ಮದುವೆ ಆಗಿದ್ದ ಸಿಗ್ತಾವ ಪೊಲೀಸಪ್ಪ ನಮ್ಮ ಅಕ್ಕ ಬಂದ ನಾಟಕ ಮಾಡಕ್ ಅಕ್ಕ ಬಂದ ಡ್ಯೂಟಿ ಮುಗಿಸಿ ಬಂದಳ ಬೋಯಪ್ಪ ಅಕ್ಕನ ಪೊಲೀಸನ ಅಲ್ಲ ಅಕ್ಕ ಅವ್ರು ನೌಕರಿ ಮಾಡ್ತಾರ ಯಾವ್ದು ಹಿಂಗಂಗ ನರ್ಸಿಂಗ್ ಆಫೀಸರ್ ಅದರ ಇಂಜೆಕ್ಷನ್ ಇಂಗಸ್ಪೀಡ್ ಡಿಪಾರ್ಟ್ಮೆಂಟ್ ನಿಮ್ದು ಕಾರ ಹಚ್ಚುದು ಅಕ್ಕಂದು ಇಂಜೆಕ್ಷನ್ ತಗೊಂಡು ನೀರ್ಸು ಬಾರಿ ಐತ ಪೇಷಂಟ್ ನಿನಗೆ ಯಾವ್ದು ಬೇಕು ನೋಡಿ ಅದನ್ನ ತಗೋ ಬಟ್ ಫ್ರೀ ಪ್ರಾಡಕ್ಟ್ ಮುಂದೆ ಕುಂತಿರ್ತಾರ ಅವ್ರು ಯಾವ್ದು ಬೇಕು ಅದು ಪಿಣ್ಣ ಹೊಳಿತಿರ್ತಾರ ಎಲ್ಲದೇವಾ ಮಾಜಿ ಅಕ್ಕ ಹಾಕಿ ಅಂತ ಬಂದ ಮತ್ತ ನಾ ಪರ್ಮಿಷನ್ ತಗೋತೀನಿ ಈಗ ತಗೊಂಬಿಡ ಯಾಕ ಒಟ್ಟ ಮನ್ಸಿಗೆ ಆಗ್ಬೇಡ ನೀನು ಬೆಳಿಗ್ಗೆ 6 ಗಂಟೆ ಬಿಟ್ಟಟ್ಟ ಇವ್ ನಮ್ಮ ಮಾವ 6 ಗಂಟೆ ಆದ್ಮೇಲೆ ಇವ್ ನಮ್ ಕಾಕಾನಿ ನಮ್ ಚಿಗೋ ಇದ್ದಂಗೆ ಇವ ಡೀಲ್ ಓಕೆ ಆಗೈತೆ ಏನು ಓಕೆ ಆಗೈತಿ ಇಲ್ಲ ನೋಡಿ ಬೆಳಿಗ್ಗೆ ಎದ್ದು ನೀನು ಡಿವೋರ್ಸ್ ಕಟ್ ಮಾಡಿ ನಾನು ಇಲ್ಲ ಡಿವೋರ್ಸ್ ಹಾಕೈತಿ ಅಂದವ್ರು ಹಂಗಾಗೋ ಚಾನ್ಸ್ ಇಲ್ಲ ಅದು ಅಟ್ಟು ನಂಬಿಕೆ ಐತೆ ನಿನ್ ಮ್ಯಾಗ ಗ್ರೇಟ್ ನಮ್ಮ ಅಕ್ಕಂದ್ರೆ ನಾವ್ ಅಪ್ಪಟ 24 ಗೋಲ್ಡ್ ಕ್ಯಾರೆಕ್ಟರ್ ಇದ್ದಾಗ ನಮ್ದು ಯಪ್ಪ ಗೋಲ್ಡ್ ಸುದ್ದಿ ಎತ್ತ ಬಡಿ ಅಪ್ಪ ಈಗ 1,70,000 ಆಗೈತೆ ಏ ಇವ ಈ ಗುತ್ತಿಗೆ ತಗೊಂಡಿ ನೀವು ಅವನು ಇಲ್ಲ ಅವಾಗಪ್ಪ ಸ್ವಲ್ಪ ಆಪ್ ಎಗ್ರೆಸ್ ಕೊಟ್ಟಿನಿ ಅದಕ್ಕೆ ಹಂಗ ಮಾತಾಡ್ತಾನ ಅವ ಆ ಪೆಗ್ರ ಸುತ್ತಿ ಅವನು ಆಮ್ಲೆಟ್ ಕೊಟ್ಟಿ ಅದಕ್ಕೆ ನಮ್ಮನೆ ಗಂಟೆ ಬದಲ ಅರ್ಧ ಆಮ್ಲೆಟ್ ಕೊಟ್ಟಿನಿ ಅದಕ್ಕೆ ಹಂಗ ಮಾಡ್ತಾನ ಅವ ನಮ್ಮಪ್ಪ ದಾರಿ ಕೈತಿರ್ತಾನ ನೋಡಿ ಇನ್ನೊಂದು ಹೊಡಿತೀರಿ ಮಾಡ್ರಿ ಹಂಗಂದು ಬರ್ರಿ 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 ಇನ್ನೊಂದು ಹೊಡಿ ಬರ್ರಿ ಇಲ್ಲಿ ಬರ್ರಿ ಮಾಡ್ರಿ
ನಮಸ್ಕಾರ ಪ್ರತಾಪ್. ಲಕ್ಷ್ಮಣರಾಯರು, ಏನು ಇಂದು ನನ್ನ ಮನೆಗೆ ಅಪರೂಪದ ವ್ಯಕ್ತಿಯಾಗಿ ಬಂದಿದ್ದೀರಲ್ಲ? ನನ್ನ ಹತ್ತಿರ ಬೇರೆ ಏನಾದರೂ ಕೆಲಸವಿತ್ತೆ? ನಿನ್ನಲ್ಲಿ ಅಂತ ಮುಖ್ಯ ಕೆಲಸವಿದ್ದ ಕಾರಣ ನಾನೇ ನಿನ್ನ ಮನೆಗೆ ಬರಬೇಕಾಯಿತು ಪ್ರತಾಪ್. ದಯವಿಟ್ಟು ಏನು ಅರಿಯದವನಂತೆ ಮಾತನಾಡಬೇಡ. ಈಗ ನನ್ನ ಮಗಳ ಪ್ರಾಣ ಹಾಗೂ ನನ್ನ ಮಾನ ಎರಡೂ ನಿನ್ನ ಕೈಯಲ್ಲಿದೆ. ನನ್ನ ಮಗಳಿಗೆ ಮಾಡಿದ ಗಾಯಕ್ಕೆ, ಅನ್ಯಾಯಕ್ಕೆ ನೀನೇ ಅವಳ ಬಾಳಿಗೆ ಬೆಳಕಾಗಬೇಕು ಪ್ರತಾಪ್, ಬೆಳಕಾಗಬೇಕು. ಅಂದರೇನು ನಿನ್ನ ಮಾತಿನ ಅರ್ಥ? ನಾನು ನಿನ್ನ ಮಗಳಿಗೆ ಏನು ಮಾಡಬೇಕು? ನೀನೇನು ಮಾಡಬೇಕಾಗಿಲ್ಲ ಪ್ರತಾಪ್. ತುಂಬಿದ ಸಭೆಯಲ್ಲಿ ಅವಳ ಮದುವೆಯೂ ಮುಗಿಯಲಿಲ್ಲ. ವಿಧಿಯ ದುರ್ವಶಾತ ಅಗ್ನಿ ಸಾಕ್ಷಿಯಾಗಿ ಆದರೂ ಇಂದು ನೀನು ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ್, ಕಟ್ಟಲೇಬೇಕು. ಲಕ್ಷ್ಮಣರಾಯ, ಮೈಯಲ್ಲಿ ಎತ್ತರ ಇಟ್ಟುಕೊಂಡು ಮಾತನಾಡು. ನಾನು ನಿನ್ನ ಮಗಳಿಗೆ ತಾಳಿ ಕಟ್ಟಬೇಕೆ? ಇಂಪಾಸಿಬಲ್, ಅದು ಎಂದಿಗೂ ಸಾಧ್ಯವಿಲ್ಲ. ದಯವಿಟ್ಟು ಹಾಗೆನ್ನಬೇಡಿ ಪ್ರತಾಪ್. ನನ್ನ ಮಗಳಿಗೆ ನಿನ್ನನ್ನು ಬಿಟ್ಟರೆ ಮತ್ತಾರು ಸತಿ ಸ್ಥಾನವನ್ನು ಕೊಡುತ್ತಾರೆ ಹೇಳು? ಸಮಾಜದ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಶೀಲವನ್ನು ಕಳೆದುಕೊಂಡಿರುತ್ತಾಳೆಯೋ ಅವನಿಗೆ ಆ ಹೆಣ್ಣು ಮೀಸಲು. ಹೀಗಿದ್ದಾಗ ಈಗ ಅವಳ ಬಾಳಿಗೆ ನೀನೇ ಬೆಳಕು ನೀಡಬೇಕು ಪ್ರತಾಪ್, ಬೆಳಕು ನೀಡಬೇಕು. ಲಕ್ಷ್ಮಣರಾಯ, ಈ ಹಾಳು ಸಮಾಜದ ಕಥೆಯನ್ನು ಕಟ್ಟಿ ನನ್ನ ಮುಂದೆ ಹೇಳಬೇಡ. ನಿನ್ನ ಮಗಳಿಗೆ ನನ್ನ ಮನೆಯಲ್ಲಿ ಸತಿ ಸ್ಥಾನ ನಾನೆಂದು ಕೊಡಲಾರೆ. ಬೇಕಾದರೆ ಸುಳ್ಳು ಸ್ಥಾನ ಕೊಡುತ್ತೇನೆ. ಅದು ನಾನು ಕೇಳಿಕೊಂಡು ಬಿಟ್ಟಿರಬೇಕು ಅಷ್ಟೇ. ಪ್ರತಾಪ್, ಹೆಣ್ಣು ಅಂದರೆ ಅಷ್ಟೊಂದು ಕೀಳಾಗಿ ಮಾತಾಡ್ಬೇಡಿ. ನೋಡಿ, ನೀವು ನನ್ನ ಕರಳಿಗೆ ತಾಳಿಯನ್ನ ಕಟ್ಟದೇ ಇದ್ರೂ ಪರವಾಗಿಲ್ಲ, ಆದ್ರೆ ಸೂಳೆ ಸ್ಥಾನಕ್ಕೆ ನನ್ನ ಹೋಲಿಸಿ ಮಾತಾಡ್ಬೇಡಿ ಪ್ರತಾಪ್. ನಿಮ್ಮ ಕಾಲಿಗೆ ಪ್ರತಾಪ್, ನನ್ನ ಸೇಡಿನ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ಏನು ಅರಿಯದ ನನ್ನ ಮಗಳ ಜೀವನವನ್ನು ಏಕೆ ಹಿಂಡುತ್ತಿರುವೆ? ಅವಳು ಮಾಡಿದ ತಪ್ಪಾದರ ಏನು ಹೇಳು? ನನ್ನ ಮಗಳಿಗೆ ಸೌಭಾಗ್ಯದ ಸ್ಥಾನ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ಪ್ರತಾಪ್. ನಿಮ್ಮ ಲಕ್ಷ್ಮಣರಾಯ, ನಿನ್ನ ಕೊರಗು ಏನಂತ ನನಗೂ ಗೊತ್ತಾಗುತ್ತೆ. ನೋಡಿ, ನಿನ್ನ ಮಗಳಿಗೆ ತಾಳಿ ಕಟ್ಟಲು ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ಒನ್ ಕಂಡೀಷನ್. ಪರವಾಗಿಲ್ಲ ಹೇಳು ಪ್ರತಾಪ್, ಅದೇನು ನಿಮ್ಮ ಕಂಡೀಷನ್? ಏನು ಇಲ್ಲ ಲಕ್ಷ್ಮಣರಾಯ, ನಿನ್ನ ಹೆಸರಿನಲ್ಲಿದ್ದ ಕೋಟ್ಯಾನು ಗಟ್ಟಲೆ ಹಣ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಡಬೇಕು. ಅಂದಾಗ ಮಾತ್ರ ಮುಂದಿನ ಕಾರ್ಯಗಳು ನೆರವೇರುವವು. ಹಾಗೆ ಆಗಲಿ ಪ್ರತಾಪ್. ನನ್ನೆಲ್ಲ ಆಸ್ತಿ ಹೋದರೂ ಚಿಂತೆ ಇಲ್ಲ. ನನ್ನ ಮಗಳಿಗೆ ಮಾಂಗಲ್ಯ ಭಾಗ್ಯ ಸಿಗುತ್ತದೆ ಎಂದರೆ ಅದೇ ನನ್ನ ಪುಣ್ಯ. ನನ್ನ ಆಸ್ತಿ ನನ್ನ ಮಗಳಿಗೆ ಸೇರಿದ್ದು. ನನ್ನ ಮಗಳಿಗೆ ಆಸ್ತಿ ಸೇರಿದರೆ ನನ್ನ ಮಗಳಿಗೆ ಮಾಂಗಲ್ಯ ಭಾಗ್ಯ ಸಿಕ್ಕರೆ ಅದಕ್ಕೆ ನೀನೇ ಹೊಣೆಗಾರ. ಇದೇನ್ ಹೇಳ್ತಾ ಇದೀಯಪ್ಪ ನೀನು? ನೀನು ಮಾಡು ಕೆಲಸವಾದ್ರೂ ಏನೋ, ಎಲ್ಲ ಆಸ್ತಿಯನ್ನ ದಾರಿ ಎರೆದ್ರೆ ಮುಂದೆ ನಿನ್ನ ಜೀವನಕ್ಕೆ ಗತಿ ಏನಪ್ಪ? ಕೇವಲ ಈ ನಿನ್ನ ಮಗಳ ಮಾಂಗಲ್ಯ ಭಾಗ್ಯಕ್ಕಾಗಿ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿ ಹೊರಟಿರುವೆಯಲ್ಲಪ್ಪ. ನಿಜವಾಗ್ಲು ನಿನಗೆ ಇಂಥ ಸ್ಥಿತಿಯನ್ನ ತಂದಿರೋ ಪಾಪಿಯಪ್ಪ ನಾನು. ಪದ್ಮ, ಇಂಥ ಶುಭ ಸಮಯದಲ್ಲಿ ನೀನು ಈ ರೀತಿ ಕಣ್ಣೀರು ಹಾಕಬಾರದು. ನನ್ನೆಲ್ಲ ಆಸ್ತಿ ಹೋದರೂ ಚಿಂತೆ ಇಲ್ಲ. ನಿನಗೆ ಮಾಂಗಲ್ಯ ಭಾಗ್ಯ ಸಿಗುತ್ತದೆಯಲ್ಲ,
ಅದೇ ನನ್ನ 10 ಪಟ್ಟು ಆಸ್ತಿಗಿಂತ ಹೆಚ್ಚಮ್ಮ. ಪದ್ಮ, ಪ್ರತಾಪ್, ನಾನು ನಿನ್ನ ಕಂಡೀಷನ್ಗೆ ಒಪ್ಪಿಕೊಂಡಿದ್ದೇನೆ. ಈಗಲಾದರೂ ನನ್ನ ಮಗಳಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಟಿಕೊಳ್ಳಿ ಪ್ರತಾಪ್. ಲಕ್ಷ್ಮಣರಾಯ, ಬರೀ ಬಾಯಿ ಮಾತಿನಿಂದ ಹೇಳಿದರೆ ಏನೂ ಪ್ರಯೋಜನವಿಲ್ಲ. ಈ ಬಾಂಡ್ ಪೇಪರ್ ಮೇಲೆ ಬರೆದು ಕೊಡಬೇಕು, ನಿನ್ನ ಆಸ್ತಿಗೆ ನಾನು ಹಕ್ಕುದಾರನೆಂದು. ತೆಗೆದುಕೊಳ್ಳಿ ಪ್ರತಾಪ್, ಸರಿಯಾಗಿ ಓದಿಕೊಳ್ಳಿ. ವೆರಿ ಗುಡ್, ಎಲ್ಲ ಕರೆಕ್ಟ್ ಆಗಿದೆ. ಹಾ, ಇನ್ನು ಮುಂದೆ ನಡೆಯುವವು ಕಾರ್ಯಗಳು. ಅಪ್ಪ, ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಪ್ರತಾಪ್, ಈ ತಾಳಿಯನ್ನು 4 ಜನ ಗುರಿಹಿರಿಯರ ಮಧ್ಯದಲ್ಲಿ ಕಟ್ಟಿದರೂ ಮದುವೆಯನ್ನುತ್ತಾರೆ. ಹಾಗೆ ಯಾರು ಇಲ್ಲದ ದೇವರ ಗುಡಿಯಲ್ಲಿ ದೇವರ ಸಮ್ಮುಖದಲ್ಲಿ ಕಟ್ಟಿದರೂ ಮದುವೆಯನ್ನುತ್ತಾರೆ. ಹಾಗಾದರೆ ಇಂದು ನೀನು ಅಗ್ನಿ ಸಾಕ್ಷಿಯಾಗಿ ನನ್ನ ಮಗಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ್. ಪದ್ಮ, ಹೀಗೆ ಬಾರಮ್ಮ. ಆ ಪ್ರತಾಪ್, ತೆಗೆದುಕೊಳ್ಳೋ ತಾಳಿಯನ್ನು ನನ್ನ ಮಗಳ ಕೊರಳಿಗೆ ಕಟ್ಟಿ ಪುಣ್ಯ ಕಟ್ಟಿಕೊಳ್ಳಿ. ಅವಳಿಗೆ ಮುತ್ತೈದು ಸೌಭಾಗ್ಯದ ಸ್ಥಾನ ನೀಡು ಪ್ರತಾಪ್. ಪದ್ಮ, ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುವುದಕ್ಕಿಂತ ಮುಂಚೆ ನಿನ್ನ ಮನಸ್ಸು ಇದಕ್ಕೆ ಸಂಪೂರ್ಣವಾದ ಒಪ್ಪಿಗೆ ಇದೆಯೋ ಅಥವಾ ಇಲ್ಲವೋ? ನನಗೆ ಈ ಮಾಂಗಲ್ಯ ಭಾಗ್ಯವನ್ನ ನೀವೀಗ ಕಳಿಸುತ್ತೀರಾ ಅಂದ್ರೆ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ಕಾರ್ಯಕ್ಕೆ ನನ್ನ ಒಪ್ಪಿಗೆ ಇದೆ. ಹಾಗಾದರೆ ಬಾ ಪದ್ಮ, ನಮ್ಮಿಬ್ಬರ ಮದುವೆಗೆ ಹಂದಿರವನ್ನು ಹಾಕಲಿಲ್ಲ, ವಾದ್ಯಗಳು ಮುಳಗಲಿಲ್ಲ, ಪುರೋಹಿತರಂತೂ ಮಂತ್ರವನ್ನು ಪಠಿಸಲೇ ಇಲ್ಲ. ನಮ್ಮದೇ ಆದ ತೀರ್ಮಾನಕ್ಕೆ ನಾವೇ ಜವಾಬ್ದಾರರು. ಆ ಅಗ್ನಿ ಸಾಕ್ಷಿಯಾಗಿ ಇನ್ನು ಮುಂದೆ ನಾನು ನೀನು ಸತಿಪತಿಗಳು. ಈಗ್ಲಾದ್ರೂ ನಿಮ್ಮ ಆಸೆ ಈಡೇರ್ತೇನಪ್ಪ. ನಿಮ್ಮ ಮಗಳಿಗೆ ಮಾಂಗಲ್ಯ ಭಾಗ್ಯ ಸಿಕ್ಕಿತಪ್ಪ. ನಾನೀಗ ಮುತ್ತೇನೆಯಪ್ಪ, ನಾನೀಗ ನೋಡಮ್ಮ, ಈಗ ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಗುತ್ತಿದೆ. ನನ್ನ ಜೀವನ ಇರುವುದರೊಳಗಾಗಿ ನಿನ್ನ ತಲೆಯ ಮೇಲೆ 2 ಅಕ್ಷತೆ ಹಾಕುವ ಭಾರ ಆ ದೇವರು ಎಂದು ಕರುಣಿಸಿದ್ದಾನೆ. ನೀನಿಂದು ಗಂಡನ ಮನೆಯಲ್ಲಿ ಗೃಹಿಣಿಯಾಗಿ ಬಾಳಮ್ಮ, ಗೃಹಿಣಿಯಾಗಿ ಬಾಳು. ಗಂಡನ ವಾಕ್ಯವೇ ದೇವರ ವಾಕ್ಯ ಎಂದು ಪಾಲಿಸಮ್ಮ. ಗಂಡನ ಮಾತಿಗೆ ಯಾವ ಕಾಲಕ್ಕೂ ನೀನು ತಪ್ಪು ನಡೆಯಬೇಡಮ್ಮ, ತಪ್ಪು ನಡೆಯಬೇಡ. ಇದು ನಿನ್ನ ಹೆತ್ತಪ್ಪನ ಆಜ್ಞೆಯಾಗಿದೆಯಮ್ಮ, ಹೆತ್ತಪ್ಪನ ಆಜ್ಞೆಯಾಗಿದೆ. ಲಕ್ಷ್ಮಣರಾಯರೇ, ನೀವೇನು ನಿಮ್ಮ ಮಗಳ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಇವಳನ್ನು ಹೂವಿನಂತೆ ಜೋಪಾನ ಮಾಡುತ್ತೇನೆ. ಆಯ್ತೆ, ನಂದು ಸ್ವಲ್ಪ ಕೆಲಸ ಇದೆ, ನಾನು ಬರುತ್ತೇನೆ. ಪ್ರತಾಪ್, ನನ್ನ ಮಗಳು ಮುಗ್ಧ ಮನಸ್ಸಿನವಳು. ಅವಳು ಏನಾದರೂ ತಪ್ಪು ಮಾಡಿದರೆ ನೀನೇ ತಿದ್ದಿಕೊಂಡು ಹೋಗು. ಅವಳಿಗೇನು ತೊಂದರೆ ಕೊಡದಂತೆ ನೋಡಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ಪ್ರತಾಪ್, ನಿನ್ನನ್ನೇ ಕೂಡಿದೆ. ಏಕೋ ನನ್ನ ವ್ಯದೆಯಲ್ಲಿ ಸಂಕಟ ಭಯಂಕರ ಉದಿ
ಅಪ್ಪ ಅಯ್ಯೋ ಸಂಕಟ ಸಂಕಟ. ಯಾಕಪ್ಪ ಈ ನನ್ ಕಿವಿಗೆ ಯಾಕೆ ಹಿಡಿತೀರ? ಅಮ್ಮ, ಈಗ ನಾನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲಮ್ಮ. ನಾನು ಯಮಲೋಕಕ್ಕೆ ಪ್ರಯಾಣ ಬೆಳೆಸುವ ಕೊನೆಯ ಉಸಿರಿನಲ್ಲಿದ್ದೇನಮ್ಮ. ನೀನಿಂದು ನಿನ್ನ ಗಂಡನ ಮನೆಯಲ್ಲಿ ಸುಖವಾಗಿ ಬಾಳಮ್ಮ, ಸುಖವಾಗಿ ಬಾಳು. ಅಯ್ಯೋ ಸಂಕಟ, ಅಪ್ಪ ಇದೇನಪ್ಪ ಕೊನೆಗೂ ಈ ನಿನ್ನ ಮಗಳನ್ನ ಅನಾಥಳನ್ನಾಗಿ ಮಾಡಿ ಹೊರಟೋದೇನಪ್ಪ. ಎದ್ದೇಳಪ್ಪ, ನಿನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ನಿನಗೆ ಯಾರಿದ್ದಾರೆ ಅಪ್ಪ? ಅಪ್ಪ ಹೇ ವಿಧಿ ಚಕ್ರೇ, ನನ್ನ ಜೀವನದಲ್ಲಿ ಆಡುವ ನಿನ್ನ ತಾಂಡವ ನೃತ್ಯವನ್ನು ಸಮಾಪ್ತಿ ಮಾಡು. ನಾನೆಂದಿಗೂ ದೇವರನ್ನೇ ನಂಬಿದ್ದಿಲ್ಲ, ಆದರೆ ನನ್ನ ಬಾಳಿನ ಐಶ್ವರ್ಯವೆಲ್ಲ ಆ ಪದ್ಮಳೇ ಎಂದು ನಾನು ಭಾವಿಸಿದ್ದೆ. ಆದರೆ ನಮ್ಮಂತ ನಿರ್ಗತಿಕರು ಶ್ರೀಮಂತ ಮನೆತನದ ಹೆಣ್ಣನ್ನು ಪ್ರೀತಿಸಿದರೆ ಕೊನೆಗೆ ಅವರ ಬಾಳಿಗೆ ಮೊನ್ನೆ ಗತಿಯನ್ನು ನನಗೆ ಅರ್ಥವಾಯಿತು. ನನ್ನ ಹೃದಯಕ್ಕಾದ ನೋವನ್ನು ಮರೆಯಬೇಕಾದರೆ ನಾನೇನು ಮಾಡಬೇಕು? ಹೌದು, ಕರೆಕ್ಟ್. ಈ ಬಾಟ್ಲಿಯಲ್ಲಿದ್ದ ಹೌದು ಕರೆಕ್ಟ್. ನನ್ನ ಮನಸ್ಸಿಗಾದ ನೋವನ್ನು ನಿವಾರಿಸಿಕೊಳ್ಳುವುದಕ್ಕೆ ಉಳಿದಿರುವುದು ಒಂದೇ ಒಂದು ದಾರಿ. ಕರೆಕ್ಟ್. ಈ ಬಾಟ್ಲಿಯಲ್ಲಿದ್ದ ಅಮೃತವನ್ನು ನಾನು ಕುಡಿದರೆ ನನಗೆ ಸಂತೋಷವೇ ಸಂತೋಷ, ಎಲ್ಲ
ಪದ್ಮ, ನೀನು ನನಗೆ ಮೋಸ ಮಾಡಿದೆ ಅಂತ ನನಗೆ ನಿನ್ನ ಮೇಲೆ ಕೊಂಚು ಕೂಡ ಕೋಪವಿಲ್ಲ ಪದ್ಮ. ಯಾವಾಗಲೂ ನಿನ್ನ ಬಾಳು ಬಂಗಾರವಾಗಬೇಕು, ಯಾವಾಗಲೂ ನಿನ್ನ ಬಾಳು ಹೂವಿನಂತೆ ಅರಳುತ್ತಾ ಇರಬೇಕು ಪದ್ಮ, ಅರಳುತ್ತಲೇ ಇರಬೇಕು. ನನ್ನ ಹೃದಯ ತುಂಬಿ ಹಾರೈಸುವುದೇ ನನ್ನ ಧರ್ಮ ಪದ್ಮ, ನನ್ನ ಧರ್ಮ. ನೀನು ಎಲ್ಲೇ ಇರು, ಹೇಗೆ ಇರು, ಆದರೆ ಯಾವ ಕಾಲಕ್ಕೂ ಮತ್ತೊಮ್ಮೆ ನೀನು ನನ್ನ ಕಣ್ಣಿಗೆ ಬೀಳದಿರು ಪದ್ಮ, ಬೀಳದಿರು. ಇದೇ ನನ್ನ ಕೊನೆಯ ಬೇಡಿಕೆ ಪದ್ಮ, ಇದೇ ನನ್ನ ಕೊನೆಯ ಬೇಡಿಕೆ ಪದ್ಮ. ನಿಜವಾಗಲೂ ನೀನು ನನ್ನ ಹೃದಯವನ್ನು ಬಿಟ್ಟು ಹೋದೆಯ ಪದ್ಮ, ಬಿಟ್ಟು ಹೋದೆಯ. ಹೋಗು ಪದ್ಮ, ಹೋಗು, ಆದರೆ ನನ್ನ ಕಣ್ಣಲ್ಲಿ ಮುಳುಗುತ್ತಿರುತ್ತೆ, ಮತ್ತೊಬ್ಬರ ಕಣ್ಣಲ್ಲಿ ರಕ್ತ ಹರಿಸಬೇಡ ಪದ್ಮ, ರಕ್ತ ಹರಿಸಬೇಡ. ಇದೇನು ಶಾಂತೇಶ್, ನೀನು ಮಾಡುತ್ತಿರುವ ಕೆಲಸ? ಈ ಕುಡಿತದಿಂದ ದೇಹಕ್ಕೆ ಎಷ್ಟು ಹಾನಿಕರವೆಂದು ಗೊತ್ತಿದ್ದರೂ ಸಹ ಮತ್ತೆ ಅದೇನು ಕುಡಿಯುತ್ತಿದೆಯಲ್ಲ, ಇದು ಸರಿಯೇ? ಯಾವುದು ಸರಿಯೋ ಯಾವುದು ತಪ್ಪು ಅಂತ ಈ ನನ್ನ ಜೀವಕ್ಕೆ ಒಂದು ಅರ್ಥವಾಗುತ್ತಿಲ್ಲ ಡಾಕ್ಟರ್. ದಯವಿಟ್ಟು ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ ಡಾಕ್ಟರ್, ಕೋಪಿಸಿಕೊಳ್ಳಬೇಡಿ. ನಾನು ಕುಡಿಯುವುದಕ್ಕೆ ಒಂದು ಫಲವಾದ ಕಾರಣವಿದೆ. ನಾನು ಕುಡುಕನಲ್ಲ ಡಾಕ್ಟರ್, ನಾನು ಕುಡುಕನಲ್ಲ. ನಿನ್ನ ನೋವು ಏನೆಂದು ನನಗೂ ಅರ್ಥವಾಗುತ್ತದೆ. ಪಾಪ, ನಿಮ್ಮಂತ ವಿಶಾಲವಾದ ಹೃದಯದ ಮೃದು ಜೀವಿಗೆ ಈ ರೀತಿ ಮೋಸ ಮಾಡಬಾರದಾಗಿತ್ತು ಆ ಪದ್ಮ. ನಾನನ್ನ ಪದ್ಮವಿಗೆ ಹೀಯಾಳಿಸಿ ಬರಬೇಡಿ ಡಾಕ್ಟರ್. ಅವಳು ನನಗೇನು ಅಂತ ದೊಡ್ಡ ಮೋಸ ಮಾಡಿಲ್ಲ. ನಾನು ಬಾಳಿನ ಪಾಠ ಕಲಿಯಲೇ ಅಂತ ನನಗೆ ಮುನ್ಸೂಚನೆ ಕೊಟ್ಟಿದ್ದಾಳೆ. ಬೆಸ್ಟ್ ಆಫ್ ಲಕ್, ಸ್ವಚ್ಛ ಮನಸ್ಸು ಸ್ವಚ್ಛ ಶರೀರದಲ್ಲೇ ಇರುತ್ತದೆ ಎನ್ನುತ್ತಾರೆ. ನ್ಯಾಯಕ್ಕಿಂತ ಮಿಗಿಲಾದದ್ದು ಕಣ್ಣು ಎನ್ನುತ್ತಾರೆ. ಆದರೆ ಡಾಕ್ಟರ್, ನನ್ನ ಪಾಲಿಗೆ ಯಾವ ಮನಸ್ಸು ಇಲ್ಲ, ಯಾವ ಕಣ್ಣು ಇಲ್ಲ ಡಾಕ್ಟರ್. ನಾನು ದುರದೈವಿ ಡಾಕ್ಟರ್, ನಾನು ದುರದೈವಿ. ಮಿಂಚಿ ಹೋದ ಮಾತಿಗೆ ಚಿಂತಿಸಿದರೂ ಫಲವಿಲ್ಲ. ನೀನು ಈ ರೀತಿ ಕುಡಿಯುವುದನ್ನು ನಿನ್ನ ಅಳಿಯ ಅನಂತ ಮತ್ತು ನಿನ್ನ ತಂಗಿ ವಿದ್ಯೆ ನೋಡಿದರೆ ಬಹಳ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ನೀನು ಈ ಚಟಕ್ಕೆ ಅಂಟಿಕೊಂಡಿದ್ದೀಯೋ ನನಗೊಂದು ಅರ್ಥವಾಗುತ್ತಿಲ್ಲ ಸಂತೋಷ್. ಹೌದು ಡಾಕ್ಟರ್, ನಾನು ಕುಡಿಯುವುದಕ್ಕೂ ಒಂದು ವಿಚಿತ್ರವಾದ ಕಥೆಯೇ ಇದೆ. ನನ್ನ ದೈವದಲ್ಲಿ ಆ ವಿಧಿ ಒಂದು ವಿಚಿತ್ರವಾದ ನಾಟಕವನ್ನೇ ರೂಪಿಸಿದೆ ಬಿಟ್ಟಿದೆ. ನಾನು ಒಂದು ಖಾಸಗಿಯ ಸಂಸ್ಥೆಯಲ್ಲಿ ನೌಕರಸ್ಥನಾಗಿ ಕೆಲಸ ಮಾಡಿದ್ದೆ. ಏನೋ ಒಂದು ಗುಂಪಿನಲ್ಲಿ ಕೆಲಸ ಮಾಡಿದ್ದೆ. ಅಷ್ಟಕ್ಕೆ ನಮ್ಮ ಸಂಸ್ಥೆಯ ಒಡೆಯರು ನನ್ನನ್ನು ನೌಕರಿಯಿಂದ ಕಿತ್ತೆಸೆದು ಬಿಟ್ಟರು ಡಾಕ್ಟರ್, ಕಿತ್ತೆಸೆದು. ಈಗ ನಾನು ನಿರುದ್ಯೋಗಿ ಸಂಘಕ್ಕೆ ಸೇರಿದವನು. ಇತ್ತ ನನ್ನ ಕೈ ಹಿಡಿಬೇಕಾದ ಪದ್ಮ ಸಿಗಲಿಲ್ಲ. ಇತ್ತ ನನ್ನ ಜೀವನಕ್ಕೆ ಆಧಾರವಾದ ನೌಕರಿ ಕೂಡ ನನ್ನನ್ನು ಕೈ ಬಿಟ್ಟು ಅಂದರೆ ಈಗ ನನ್ನ ಮುಂದಿನ ಜೀವನದ ಗತಿ ಮೇಲೆ ನೀವು ಹೇಳಿ. ವಿಚಿತ್ರವಾಗಿದೆಯಪ್ಪ ನಿನ್ನ ಜೀವನದ ಕಥೆ. ನೋಡು, ನಿನ್ನ ಅಳಿಯ ಅನಂತ ಬಹಳ ಒಳ್ಳೆಯ ವ್ಯಕ್ತಿ.
ಅವನಂತೂ ಯಾವ ಕಾಲಕ್ಕೂ ನಿನ್ನನ್ನು ಕೈ ಬಿಡಲಾರ. ನೀನು ಧೈರ್ಯವಾಗಿರು. ನೋಡು, ಬೇಕಾದರೆ ನನ್ನ ಮನೆಯಲ್ಲಿ 4 ದಿನ ಜಾಲಿಯಾಗಿ ಕಾಲ ಕಳೆಯುವಂತೆ ಬಾ, ಮನೆಗೆ ಹೋಗೋಣ. ಆಯ್ತು, ಹೋಗುವ ನಡೆ. ಗೆಳತಿ ನೀನು ವಾದ ಮ್ಯಾಲ ಗೆಳತಿ ನೀನು ವಾದ ಮ್ಯಾಲ ಬಾರಂಗಡಿ ಓನಾರ ಕೊಡುಗಾರ ಮನೆ ದೇವ್ರ ಬಾರಂಗಡಿ ಓನಾರ ಕೊಡುಗಾರ ಮನೆ ದೇವ್ರ ಗೆಳತಿ ನೀನು ವಾದ ಮ್ಯಾಲ ಗೆಳತಿ ನೀನು ವಾದ ಮ್ಯಾಲ ಬಾದಾಮಿ ನನ್ನೂರ ನಮ್ಮಲ್ಲಿಲ್ಲ ಗೆಳೆಯರ, ಬಾದಾಮಿ ನನ್ನೂರ ನಮ್ಮಲ್ಲಿಲ್ಲ ಗೆಳೆಯರ. ನಾ ಬಾಳ ಹಚ್ಚಿಕೊಂಡಾಗ ಮಾತನಲ್ಲ ಬರದೂರ, ನಾ ಬಾಳ ಹಚ್ಚಿಕೊಂಡಾಗ ಮಾತನಲ್ಲ ಬರದೂರ. ಆರಿಸು ದಿಲ್ ಮೇ ಯಾರ ತಾನೆ, ಆರಿಸು ದಿಲ್ ಮೇ ಯಾರ ತಾನೆ. ನಾ ಬಾಳ ಹಚ್ಚಿಕೊಂಡಾಗ ಮಾತನಲ್ಲ ಬರದೂರ, ನಾ ಬಾಳ ಹಚ್ಚಿಕೊಂಡಾಗ ಮಾತನಲ್ಲ ಬರದೂರ. ಚಂದುಳ ಚೆಲುವೆ ನನ್ನ ಹುಡುಗಿ ಓದ್ತಿಲ್ಲ ಹೈಸ್ಕೂಲ್ ಸಾಲಿಗೆ ಉಕ್ಕಿದಳು ಚಂದನ ಸ್ಮೈಲಿಗೆ ನಿಲ್ಲವ ಗೆಳತಿಯಾಗಿ. ಚಂದುಳ ಚೆಲುವೆ ನನ್ನ ಹುಡುಗಿ ಓದ್ತಿಲ್ಲ ಹೈಸ್ಕೂಲ್ ಸಾಲಿಗೆ ಉಕ್ಕಿದಳು ಚಂದನ ಸ್ಮೈಲಿಗೆ ನಿಲ್ಲವ ಗೆಳತಿಯಾಗಿ. ರೂಪನ ಗಡಗುಣ ನಿಬ್ಬನ ಇರಿಸಿ ಗುರುಮತ ಬರುತ್ತಿದ್ದಳು ಕುಳುಕೋತ ಇರುತ್ತಿದ್ದಳು. ಎಂದಾದರೂ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ, ಎಂದಾದರೂ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಚಿಕೊಂಡ ಬಾಳಲ್ಲ ಬರುತ್ತೂರ, ನಾ ಬಾಳ ಹಚ್ಚಿಕೊಂಡ ಬಾಳಲ್ಲ ಬರುತ್ತೂರ. ನೀ ಬರುದು ನನಗ ತಿಳಿತಲ್ಲ, ನೀ ಬಂದ್ರೆ ನನಗ ಸೋಲಿಲ್ಲ. ನೀ ಬರುದು ನನಗ ತಿಳಿತಲ್ಲ, ನೀ ಬಂದ್ರೆ ನನಗ ಸೋಲಿಲ್ಲ. ನೀ ಹುಟ್ಟುಗ ನೀ ಹಗರಿಲ್ಲ, ನೀ ಹುಟ್ಟುಗ ನೀ ಹಗರಿಲ್ಲ. ಈ ಹುಡುಗಿ ಮನಸ ಕಳಿಸಲ್ಲ. ನೀ ಬರುದು ನನಗ ತಿಳಿತಲ್ಲ, ನೀ ಬಂದ್ರೆ ನನಗ ಸೋಲಿಲ್ಲ. ನೀ ಬರುದು ನನಗ ತಿಳಿತಲ್ಲ, ನೀ ಬಂದ್ರೆ ನನಗ ಸೋಲಿಲ್ಲ. ಸಂಜಿಕೆ ಬರುತ್ತಿನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ, ಸಂಜಿಕೆ ಬರುತ್ತಿನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ. ಹತ್ತಿದ ರಂಗನ ಬಳಿಯ ಹುಡುಗಿ ಹತ್ತಿದ ಸುಮತಿ ಬಳಿಯ. ಯಾತಕ ಬೇಕ ಸಿಂಗಾರ ಸಾಕ ಕೇಳಲೆ ಮುಚ್ಚ ಮಲ್ಲಿ ಬಾವಲ್ಲಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂದರದಾಗ ಮದುವೆ ಮಾಡಲಿಲ್ಲ ಅವಮಾನ. ಇಬ್ಬರು ಕುಳಿತುಕೊಂಡ ಕೂತು ಬ್ಯಾಡಂತ ನನ್ನ ಗೆಳೆಯ ಕೈ ಮುಗಿದ ಹೇಳಣ. ಗಂಡುವ ತಪ್ಪಮ್ಮ ಐತಂತ ಬಿಟ್ಟೆ ನಾನಿನ ಗಂಡನಕ್ಕಿಂತ ನಿನ್ನ ಮೈಯ ಮದವಾಗ ನಾ ಮುದ್ದೆ ನಾ ಕೊಂಡೆ ನಾ ಹಾಗೆ ಆಗುತ್ತಿ. ಹೋಗ ಹುಡುಗಿ ಬಿಡುತ್ತೆ ನಿನ್ನ ನಾಯಿಗೆ ಹೋಗುತ್ತೆ. ಕೊಂಡೆ ನಾ ಹಾಗೆ ಆಗುತ್ತಿ. ಹೋಗ ಹುಡುಗಿ ಬಿಡುತ್ತೆ ನಿನ್ನ ನಾಯಿಗೆ ಹೋಗುತ್ತೆ. ಎಂದಾಟ ನಮ್ದು ಕೇಳಿಲ್ಲನ ಹೋಗ್ಲಂತ ಬಿಟ್ಟಿನಿ ಸುಮ್ಮನ. ನಿನ್ನ ಮದುವೆ ಹಂದರದಾಗ ಬಂದು ಮಾಡಿಲ್ಲ ಅವಮಾನ. ಇಬ್ಬರು ಕುಳಿತುಕೊಂಡ ಹೋಗು ಊರ ತೋರಿಸಿದ್ರ ಹರಿಯತ್ತಿತ್ತು ನಿನ್ನ ಒತ್ತನ. ಬ್ಯಾಡಂತ ನಮ್ಮ ತಂಗಿ ಕೈ ಮುಗಿದ ಹೇಳಣ. ಹುಟ್ಟಿದ ಹಳಸಿರಿ ಹರಿತಂತ ಮತ್ತೆ ನಕ್ಕಿನ ಹಿಂದಕ್ಕಿಂತ ನಿನ್ನ ಬುದ್ಧಿ ಮೊದಲ ಹೋಗಣ ನೋಡೆ. ಬಂಡೆಲ್ಲ ಹಾವಿಗೆ ಆಲಿಸಿ ನಿನ್ನ ಕೈ ಬಿಡುತ್ತೇನ ಹೋಗ ಹುಡುಗ ಮಂಗ್ಯಾಗೋಲಿಸಿ. ಹಿಂದಿಗೆ ತಿರುಗೇನ ನಿನಗಾಗಿ ಸ್ವರ್ಗೇನ, ಹಿಂದಿಗೆ ತಿರುಗೇನ ನಿನಗಾಗಿ ಸ್ವರ್ಗೇನ, ಅಷ್ಟೊಂದು ಸ್ವರ್ಗೇನ ನಿನಗ ಅಷ್ಟೊಂದು ಸ್ವರ್ಗೇನ. ನಿನಗೆನ ಬಂಗಾರ ಬೆಳ್ಳಿ ಇಲ್ಲ ಬೆಳ್ಳಿ ಹಚ್ಚಾರೇನ, ನಿನಗೆನ ಬಂಗಾರ
ನಿನ್ ಲವರ್ ಮ್ಯಾಗ ಇದೊಂದ ಲಾಸ್ಟ್ ಲಾಸ್ಟ್ ನಗಾಕತ್ತ ನೋಡಿಲ್ಲಿ ಕನಕನವಲ್ಲ ಕೇಸರಿ ಹಿಮಾಲ್ ರಾಜನ ಮಂಜ ನಗತಾನ ಇನ್ನೊಂದು ಒಗದೆ ಬಿಡೋಣ ಇನ್ನೊಂದು ಲಾಸ್ಟ್ ಯಾರು ಬ್ಯಾಡ ಅಂತ ನಿಮ್ ಸಾಮಾನ್ಯ ಮ್ಯಾಗ ಆಣಿ ಇನ್ನೊಂದು ಒಗದ ಬಿಡ್ತೇನೆ ನೋಡಿ ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಬರ ಮಣಿಲಿ ಚಾಚನ್ನ ಹುಡುಗರ ಮಾಲಕರು ಚಪ್ಪಲ್ ತೊಂಬರ್ದ್ರೆ ಚಿಂತಿಲಿ ಇವತ್ತ ಕಟ್ಟಿನಿ ಒಂದ ಸಾಂಗಪ್ಪ ಬೆಂಕಟ ಹುಡುಗರ ಸಂಬಂಧ ಒಡಿ ದಾಟಿ ಹೊಂಟಿ ನಮ್ಮೂರ ಕಾಸ ಮಾಡಿದೆಲ್ಲ ಮನಸ್ಸಿಗೆ ಕಾಸ ದಾಟಿ ಹೊಂಟಿ ನಮ್ಮೂರ ಕಾಸ ಮಾಡಿದೆಲ್ಲ ಮನಸ್ಸಿಗೆ ಕಾಸ ಅದನ್ನು ದಾಟಿ ಕೂತು ಬರೇ ನಿನ್ನ ಜಾಪ ಬರೇ ನಿನ್ನ ಜಾಪ ಬೇರೆ ಊರ ಹುಡುಗಿ ನೀನು ನಮ್ಮೂರ ಜಗರ ಬಂದಿ ಬೇರೆ ಊರ ಹುಡುಗಿ ನೀನು ನಮ್ಮೂರ ಜಗರ ಬಂದಿ ಕಲಿಯ ಕೆಟ್ಟಿ ಹುಟ್ಟ ಹಿಡಿಸಿ ನೀನು ಹೊಂಟಿದ್ದೀ ನೀತಿ ಬರಾಕತ್ತ ನಾವ ಒಂದು ತುರು ಬೆಗಸ್ಬೇಕಂದ್ರ ನೀವ ಕಲ್ತ್ಕೊಂಡ್ ನಿಂತ್ರಿ ಅಣ್ಣ ಬಂದ ಮೆಲ್ಲಕ ಬಾಸಿವಂತಿ ಎತ್ತಗರ ಬಿದ್ದು ವಸಂತಿ ಎತ್ತಗರ ಬಿದ್ದು ಮತ್ತು ವಾಂತಿ ಮಾಡ್ಕೊಂಡಿ ಲೇ ಬಂದಕತಿ ಬಾಯಿ ಬಿಗಿ ಹಿಡ್ದ ಮಾತಾಡಿ ಹೆಂಗಾರ ಮಾತಾಡಿದ್ರ ನಮ್ಮ ಅಪ್ಪಗೆ ಕಾಲ್ ಮುಡಿಸ್ಲಿಲ್ಲ ನನ್ನ ಹೆಸರು ವಾಸಂತಿನ ಅಲ್ಲ ಏನ್ ನಿಮ್ಮ ಅಪ್ಪ ದೊಡ್ಡ ಸೂರು ಪೈಲ್ವಾನ್ ಅದ ನೋಡು ಒಂದು ಊರು ಹೊರಗೆ ಬೀಳ್ತಾನ ಹೋಗಿ ಏ ಅಂದ್ರೇನ್ರಲೇ ನಿನ್ನ ಮಾತಿನ ಅರ್ಥ ಅಂದ್ರ ನಾನು ಊರೂರು ತಿರುಗ್ತೀನಿ ಅಂತ ಮಾಡೀನು ಅಲ್ಲಿ ನೀನ ಮಂದಿ ಮನೆ ಕಸ ಮುಚ್ಚಲು ತಿಕ್ಕೋ ಇಷ್ಟು ಮಾತಾಡ್ತಿ ಅಂದ್ರ ನಿನ್ನ 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 ಅವೇ ನಾ ಮಂದಿ ಮನೆ ಕೆಲಸ ಮಾಡಿದ್ರು ನೀ ಎತ್ತಕ್ ಮಾಡ್ತೀನಿ ನಿಮ್ಮ ಅಪ್ಪನಂತ ಹಜೆ ಮೆತ್ತಿ ಕೆಲಸ ಮಾಡುದಿಲ್ಲ ಒಂದ ಮುಂದ ಬಡ್ಡಿಗೆ ಉಪ್ಪು ಕಟ್ಟಿದ್ರು ಮತ್ತೆ ಮುಂದ ಬಡ್ಡಿಗೆ ನಯ್ಯಪ್ಪ ಉರ್ಲಿಗೆ ಕಟ್ಟಿ ನೀನು ಬಡ್ಡಿಗೆ ಕಟ್ಟಿಲ್ಲ ಅಯ್ಯಯ್ಯಪ್ಪ ಯಾರಾದ್ರೂ ಬರ್ರಿ ಅಯ್ಯಪ್ಪ ಬರ್ರಿ ಇವಾಗ ನನ್ನ ಮಾನ ಬರೀ ಎಲ್ಲ ನಿಂತು ಕಳೆ ಕತ್ತನ ಪಿಕ್ಕ ಕಲಮಿ ಬರ್ತಿ ಯಾರು ಬಂದು ಮಾತಾಡ್ರಿ ಯಾವನ್ನೇ ಅವ ನಡುಬಿದ್ಯಾಗ ನನ್ನ ಮಗಳು ಮಾನ ಕಳೆಯವ ಲಪ್ಪಂಗ ನನ್ನ ಮಗ ಅಯೋಗ್ಯ ನನ್ನ ಮಗ ನಾಡು ಪಡ್ಪೋಸ್ ನನ್ನ ಮಗ ಬೆದಿಗಿದಿ ಬಂದಿರ ಏನ್ ನೀವು ಡ್ಯಾಡಿ ನಮ್ಮನೆ ಗಾಡಿ ನೀ ನಮ್ಮ ತಂದೆಗೆ ಪಕ್ಕದಲ್ಲಿ ಹಂಗಿದೀವ ಯಪ್ಪ ಯಪ್ಪ ಇವ ಅದನ್ನಲ್ಲ ಇವ ನಂದು ಹಿಡ್ಕೊಂಡು ಮಾಡಿಬೇಕ್ನ ಏನ್ ಮಾಡಿದ್ನವ ಇವ ನಿನಗ ಯಪ್ಪ ನನ್ನ ಜಗಿ ತಿನ್ನಾಯಿ ಅಂತವ ಹೌದಲ್ಲ ನಿನ್ನ ಮುದಳಾಯಿ ಅಂತವನು ಯಪ್ಪ ಇವ ಅದನ್ನಲ್ಲ ನೀನು ಹಂಗಾದಿದಿ ಇಲ್ಲಿ ಯಾಕೆ ಬಂದಿದ್ ಹರ್ಗಾಡಕ್ಕ ಯಪ್ಪ ಯಪ್ಪ ಇವ ಅದನ್ನಲ್ಲ ಜಡಿ ಜಗ್ಗಿ ಹಿಡ್ಕೊಂಡೆಲ್ಲ ಮಾನ ಮರೀದಿ ಕಳೆದು ಬಿಟ್ನ ಸದ್ಯ ನನ್ನ ಪುಣ್ಯ ಚಲೋ ಐತಿ ಅವಮಾನ ಅಷ್ಟ ಮಾಡ್ಯಾನ ಮತ್ತೇನು ಮಾಡಿಲ್ಲ ಯಾಕವ ಮತ್ತೇನು ಮಾಡಿಲ್ಲಲ್ಲ ಏನು ಮಾಡ್ಯಾನು ಅವ ಎಲ್ಲ ಮಾಡ್ಬೇಕು ನಾನೇ ಹಿಡ್ಕೊಂಡ್ ಮಾಡೋದಾಗಿ ಮಾಡಿಲ್ಲಲ್ಲ ಬೇಷ್ ಆತ್ ಬಿಡು ನೀ ಮಾಡ್ತೇನ ಅಲ್ರಿ ಮಾತುಕತೆ ಮಾತಾಡ್ಬೇಕು ಸ್ವಲ್ಪ ಏನಾರ ತಡ ಆಗಿ ಬಂದಿದ್ದೆಪ್ಪ ಅಂದ್ರ ಎಲ್ಲ ಇತ್ತು ಹಾಗ ಮಲ್ಗ ಗಾಂಧವ ಗುಡ್ಡ ಕಡೆ ಕರ್ಕೊಂಡು ಹೋಗಿ ತಿಕ್ಕಿ ಎಲ್ಲ ಮಾಡಿ ಮುಗಿಸಿ ಬಿಡ್ತಿದ್ವಿ ಯಾರು ನಮ್ಮ ಅಪ್ಪನ ನಿಮ್ಮ ಅಪ್ಪನ ಅಲ್ಲ ನೆನಪು ಮಾಡ್ತಿದ್ವಿ ಶಿವ ಒಂದ್ ವೇಳೆ ನಾನು ಇಲ್ಲಿಗೆ ಬರ್ದಿದ್ದ ಮತ್ತೇನ್ ಮಾಡ್ಬೇಕಂತ ಮಾಡಿದ್ದಪ್ಪ ನನ್ನ ಮಗಳಿಗೆ ಮಂಗ್ಯನ ಮಗನ ಒದಿ ಅಂದೇನ ಎಲ್ಲ ಮಾಡ್ಬೇಕಂತ ನಿಂತಿದ್ವಿ ಎಲ್ಲ ಮಾಡೋದ್ರ ನೀ ಬಂದು ಹದಿಗೇಡಿ ಹೈದರಾಬಾದ್ ಮಾಡಿಬಿಟ್ಟಿ ಒಂದ್ ತಾಸ್ ಮಕ್ಕೊಂಡ್ರ ಮಕ್ಕೊಂಡಿದ್ರಲ್ಲ ಈಕಿಗ್ ಬುದ್ಧಿ ಹೇಳಕ್ಕ ಇವ್ರಪ್ಪ ಸತ್ತಿಲ್ಲಪ್ಪ ಶಿವ ನಾನಿನ್ನೂ ಬದುಕೇ ಅದೀನಿ ಎಲ್ಲೈತ್ ನಾವು ಕೊಳ್ಳಿದ್ದೆವ್ವ ಹೌದು ಯಾರಪ್ಪ ನೀನು ನಾನು ಈ ಪೊಲೀಸರು ಇವ್ರ ಮನೆ ಪೊಲೀಸ್ ಮನೆ ಕೆಲಸ ಮಾಡೋ ಪೊಲೀಸ್ ಕಂಡನ ಐತಿ ಇಲ್ಲೇ ಮತ್ ಬಡಿಗೆ ಆಡಿಸ್ಯಾರ ಅವ್ರು ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ ಹೌದು ಅಲ್ರಿಪ್ಪ ಅವ್ರ ಮನೆ ಕೆಲಸ ಮಾಡುವ ಆಳದಿನ ಅಲ್ಲಪ್ಪ ಶಿವ ಅವ್ರ ಮನೆ ಕೆಲ್ಸದ ಆಳಾಗೆ ಇಷ್ಟು ಮಾತಾಡ್ತೀಯಲ್ಲ ನೀನು ಹೋಗ್ಲಿ ನಿನ್ನ ಹೆಸರೇನಪ್ಪ ಶಿವ ನೋಡ್ರಿ ನನ್ನ ಹೆಸರು ಪಂಪಾಪತಿ ಅಂತ ನಮ್ಮ ಅಪ್ಪನ ಹೆಸರು ಚೋಸಪ್ಪ ನಾಯಕ ನಮ್ಮ ಅಡ್ರ ಹೆಸರು ಗೋದನಿಗೂಟ ಯಪ್ಪ ಇವ್ನ ಇತಿಹಾಸ ತಗೊಂಡು ನೀ ಏನ ಮಾಡಿದ್ವಿ ಇನ್ನೇಮ ನನ್ನ ತಂಟೆಗೆ ಬರ್ಲಾರ್ದಂಗ ಅಂತ ಹೆದರಿಕೆ ಹಾಕೋ ಯಪ್ಪ ಸತ್ತ ಬಿಟ್ಟು ಒಟ್ಟ ಬರೀ ಅಳಗಾಡುವ ನಿನ್ ಕೆಲಸ
ನಿಂದ್ರ ಗಟ್ಟಿಯಾಗಿ ಸಾಯ್ ಹೊಡೆದ ಮತ್ತೆ ನೆಕ್ಸ್ಟ್ ನಾಟಕ ಹಾಕೋಣ. ಉಂಡಿ ಇಲ್ಲ ಊಟ ಮಾಡಿ ಇಲ್ಲ ಲೇ ಪಪ್ಪತ್ತಿ, ಇನ್ನೊಂದ್ಸಲ ನನ್ನ ಮಗಳ ತಂಟಕ್ಕೆ ಏನಾರ ಬಂದಂದ್ರ ನಿನ್ನ ಮಗ್ಗಲೆಲ್ಲ ಬರುದು ನಮ್ಮ ಮನೆ ಮುಂದಿನ ಲೈಟಿನ ಕಂಬ ಕಟ್ಟಿಸ್ತೀನಿ, ಬಹಳ ಹುಷಾರಿರು. ಹುಷಾರಿರು. ನಮ್ಮ ಅಪ್ಪನ ಮೈಯಾಗ ಒದ್ರ ಮುನಿ ಬಂದಾನೀಗ. ನನ್ನ ಮಕ್ಕಳೆಲ್ಲ ಮುರಿತೀಯ ನೀನು? ನನ್ನ ಮಕ್ಕಳೆಲ್ಲ ಮುರಿತೀಯ ನೀನು? ಒಂದು ಸರಿಯಾರ ನನ್ನ ಮುಟ್ಟಿ ನೋಡ, ಆಮೇಲೆ ಈ ಕೀನಿಂದ ಸಿರ ಉಪ್ಪಿಟ್ಟೆ. ಬರ್ಲಿಲ್ಲ ಸಿರ ಉಪ್ಪಿಟ್ಟು. ಒಂದ್ಸಲ ನನ್ನ ಮುಟ್ಟಿ ನೋಡು, ಆಮೇಲೆ ಐತಿ ಸತ್ಯಪ್ಪನವ್ರ ನಿಮ್ದ. ನಾನು ಈ ಊರಿಗೆ ನಾ ಹೊಸಬಾಗಿರ್ಬೋದು, ನೀವೇನ್ ಹಿಂದ್ ಹಗರಣ ಮಾಡಿರಿ, ಏನ್ ಕೆಟ್ಟ ಕೆಲಸ ಮಾಡಿ, ಯಾವ ಗುಡ್ದಾಗ ಹೋಗಿ ಏನ್ ಮಾಡಿ, ಯಾವ ಹಣಮ್ ಸಾಗರ್ ಗದ್ದಲಾಗ ಏನ್ ಮಾಡಿ, ಚಂದಲಿಂಗನ ಗುಡ್ಡಕ್ಕೆ ಹೋಗಿ ಏನ್ ಮಾಡಿ, ಎಲ್ಲ ಹಗರಣ ನನಗೆ ಗೊತ್ತದವ. ಅಷ್ಟು ತಗೊಂಡೋಗಿ ನಮ್ಮ ಸಾಹೇಬ್ರ ಮುಂದಿಟ್ಟು ನಿನ್ನ ಗಜ 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 ಗಜಮಕ್ ಹಚ್ಚಿಬಿಟ್ನಪ್ಪ ಅಂದ್ರ ಬೆಳಕರಿದಾಗ ಹರಿದ 12 ಆಗತ್ತ. ಆಮೇಲೆ ಗೊತ್ತಾಕೈತಿ ಈ ಪವರ್ ಇರೋದು. ಇದು ಗಜಮ ಮುತ್ತಿ ಅನ್ರಿ. ಇಷ್ಟೊತ್ತರ ಯಾಕೆ ಬಂದಿಲ್ಲ ಅಂದ ಈಗ ಬಂದತ್ತ ಅದು ಗಜಮ ಮುತ್ತಿ ಅಂದ. ಯಪ್ಪ ನೀ ಆ ವರ್ಷದಿಂದ ಅಂತ ಕೆಲಸ ಏನ್ ಮಾಡಿದ್ಯಪ್ಪ? ಅಲ್ಲ ಕೇಸ್ ಹಾಕಂತ ಅದು ಏನಿಲ್ಲ ನಿಜ ನೆಪ್ಪ ಅದು ಹೇಳುದು. ಅದು ಆ ವಿಷಯ ನನಗೂ ಬಾಳ ನೆನಪಿಲ್ಲ ಬಿಡವ. ನೀನು ಬಾಳ ಕೆದರಿ ತೆಗಿಯಾಕಿ. ಯಾವ್ದು ಮತ್ತೆ? ಅಲ್ಲ ಪಾಪ, ನಾ ಯಾರ ಮಗಳು? ಪಂಡ್ರಪುರ ಪಿಂಡ್ರಿ ಮಗಳು. ಅಲ್ಲ ಪಾಪತಿ, ಈಗ ಹೊಸದಾಗಿ ಬಂದಾರಲ್ಲ ಸಬ್ ಇನ್ಸ್ಪೆಕ್ಟರ್ ಅನಂತ ಅಂತ, ಅವ್ರ ಮನೆ ಕೆಲಸ ಮಾಡ್ತೀಯ ನೀನು? ಬಾಳ ಶಾಣನಲ್ಲ ನೀನು, ಬಾಳ ಜಾಣನಲ್ಲ ನೀನು. ಕೆಲಸ ತಾಳ್ರಿ, ಮಾಡಿಸಿಲ್ಲ ನಾನು. ಅವ್ರ ಮನೇಲಿ ಕೆಲಸ ತಾಳ್ರಿ. ನಾನಂದ್ರ ಅವ್ರಿಗೆ ಬಾಳ ಇಷ್ಟ. ನನ್ನ ಮಾತಂದ್ರ ಉಗುಳ್ ಹಾಕಿ ತಟ್ಟಂಗಿಲ್ಲ ಅವ್ರ. ಅಷ್ಟು ಗುಣ ವಿಶ್ವಾಸಿಟ್ರ ನನ್ನ ಮೇಲೆ. ನೀ ಯಾಕೆ ಗ್ಯಾಪ್ ಇಟ್ಟು ಬಡಿಯಾಕತ್ತಿದ್ವಿ? ಅಲ್ಲ ಪಾಪತಿ, ಇವತ್ತ ನಮ್ಮ ಪಾಲಿಗೆ ದೇವ್ರ ಸಿಕ್ಕಂಗ್ ಸಿಕ್ಕಿದ್ರು ನೋಡೋ ತಮ್ಮ. ನೀ ಏನಾರ ಪ್ರಯತ್ನ ಮಾಡಿ ಆ ಕೇಸ್ ಕ್ಯಾನ್ಸಲ್ ಮಾಡಿಸಿದೆ ಅಂತಂದ್ರ ನಿನಗ ಕೋಟಿ ಪುಣ್ಯ ಬರ್ತೈತಿ. ನೀನು ಬೇಡಿದ್ದ ಕೊಡ್ತೀನಿ ನೋಡೋ ಶಿವ. ಬೇಕಾದ್ರೆ ನನ್ನ ಮಗಳು ಬೇಡಿದ್ರು ಕೊಟ್ಟು ಬಿಡ್ತೀನಿ. ಬಾಯಾಗ ಹೊಲ್ಲೆಲ್ಲ ಮಲ್ಕೆ ಜೋಲ್ ಸುರಿದ್ಲಿ. ಈ ತಂದೆ ಅದ ಮಾತಿಗೆ ಮಣಕೈನ ಕರೆ ಹೇಳ್ತೀರನ್ರಿ ಮತ್ತ ಇದನ್ನ ನೋಡ್ರಿ. ಈ ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ನಮ್ಮಪ್ಪ ಕೊಡ್ಲಿಲ್ಲ ಅಂದ್ರ ನಾ ಕೊಡ್ತೀನಿ. ಆತ ನಿನದು ಏನದು? ಹ ಏನ ಬೇಕದು? ಹೌದು ತಮ್ಮ. ನನ್ನ ಸ್ವಾಮೀಜಿ ಬರ್ತೀನಿ. ಅವನ್ ಎದ್ದೈತಿ ಇಷ್ಟೊತ್ತನ ಎದ್ದಿಲ್ಲ ಒಂದ್ ಈಗ ಗಜಮ ಈಗ ಎದ್ದತ್ತ ಅವ್ನು. ಹೌದು ತಮ್ಮ, ಅಂತ ಹೊಲಸ್ ಕೆಲ್ಸದ ಇತ್ತು ಆ ಕೇಸು. ಮಾಡಿದ ಒಬ್ಬವ ಅದ್ರ ಅಪರಾಧ ಹೊತ್ತವ ಮತ್ತೊಬ್ಬವ ಅಂದಂಗಾಗಿತ್ತು ನನ್ನ ಬಾಳೆವು. ಅದೇನೋ ಅಂತಾರಲ್ಲ, ಆ ಅಟ್ಟವ್ರನ್ ಕಂಡು ಹಣಿಕ್ ನೋಡಿದವ್ರಂಗ ಹಂಗಾಗಿತ್ತು ನನ್ನ ಬಾಳೆವು. ಅವ ನಮ್ ಪ್ರತಾಪದನಲ್ಲ, ಅವನ ಒಟ್ಟು ರಾಡಿ ನನ್ನ ಮೇಲೆ ಬಂದೈತು. ಅಲ್ಲ ನಿನ್ನ ಬಾಯಿ ಎತ್ತ ಬಚ್ಚಲ್ ಮೂರೈತದ. ನೀವು ನೋಡ್ಲಿಲ್ಲ ಪಿನಾಲ್ ಹಾಕಿ ತೊಳಿಬೇಕಿದ್ರ ಬಾಯಿನ. ತಂಡ್ಯಾಗ ಹೊಳ್ಳಾಡ ಒಲ್ಲು ನಾಲಿಗೆ ಅದು. ಇದು ಕತಿ ಏನಾದ್ರು ಆ ಮಾಡು ಆ ಮಾಡು ನಾಲಿಗೆ ಹೊರಗಾಕ. ಸರಸ್ವತಿ ಪಟ್ಟ ಪಟ್ಟ ಜಿಂಕ ಅಲ್ಲೇ ನೀ ಮೂಡ್ ಬೊಂಕ ಹಂಗಲ್ಲ. ಇದೇನಾತ್ರ ಹೊಲಿಗೆ ಮಾತಾಡಿದಾಗ ಯಾವಲ್ಲ ಏನಂತಾರಲ್ಲ. ಬಿಡಿಯಪ್ಪ, ನೀ ಎಲ್ಲ ದಂಡಿ ಮುಟ್ಟಿಸ್ಬೇಡವನ್ನ. ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾ ಎಲ್ಲ ನಮ್ಮ ಸಾಹೇಬ್ರಿಗೆ ಹೇಳಿ ನಿಮ್ಮೆಲ್ಲ ಕೇಸ್ ಮುಚ್ಚಿ ಹಾಕ್ತೀನಿ. ಮತ್ತೇನೈತಲ್ಲ ನಮ್ಗೆ ಏನ್ ಕೊಡ್ಬೇಕು ಎಲ್ಲ ಒಂದಿನ ಕೊಟ್ಟು ಬಿಡ್ರಿ. ಮಾಡಪ್ಪ ಶಿವ, ನಿನಗ ಕೋಟಿ ಪುಣ್ಯ ಬರ್ತೈತಿ. ಯಾವ ಮಗಳ ವಾಸಂತಿ, ನಾನೊಟ್ಟು ಇದ ಹುರುಪಿನಾಗ ಇನ್ನೊಂದ್ ಜೊತೆ ಖಾದಿ ಬಟ್ಟೆ ಖರೀದಿ ಮಾಡ್ಕೊಂಡ ಬಂದ್ಬಿಡ್ತೀನಿ. ನೀನು ಮನಿಗ್ ಹೋಗವ. ಮನಿಗ್ ಹೋಗಿ ಮುಂದಿನ ಮಗಳ ಮುಚ್ಚಿ ಹಿಂದಿನ ಮಗಳ ಗಜಮೆ ಮುಂದಿನ ಮಗಳ ತೆರೆದು ಇಬ್ರು ಕೂಡಿ ಕಬಡ್ಡಿ ಆಟ ಆಡ್ಕೊಂಡ್ರೆ ನಾ ಬರ್ತೀನಿ. ನೀ ಕಬಡ್ಡಿ ಆಡಿ ಅಂತ ಪ್ಲೀಸ್ ತೆಗದಿ ಅಂತ ನನಗೆ ಗೊತ್ತೈತಿ. ನಿಂದ್ರಿ ಯಾಕೆ ಔಟ್ ಹಸರ ಮಾಡುವಂತಿದ್ದಿ? ಯಪ್ಪ, ನಿನ್ನ ಮಗಳಿಗೋಸ್ಕರ ನಾನು ನಿನಗೊಂದು ಹಾಡು ಆಡ್ಬೇಕಂತ. ಹಾಡ್ಲ್ಯಾ? ಸಲ್ಮಾನ್ ಖಾನ್ ಮೀರಿಸಿದ್ ನೋಡ್ ನಗಕ್ ನೀ ಒಳತನ ಚಾಲುನ ಇಲ್ಲಿ ಬಾ. ಒಂದ್ ಹಾಡೆ ಕಳಿಸ್ತೀನಿ ಬಾ ನಿನಗ. ಈಗ ಮತ್ತ ಅತ್ತಾಗ ಹೊಳ್ಳಿದ. ಅತ್ತಾಗೆ ನಿಮ್ಮ ಆಯಿ ಅದ ನಲ್ಲಿ
ಅಲ್ಲಿ ಯಾಕೆ ನೋಡಕ್ ಹೋಗಿ ಇಲ್ಲ ಮಾಜಿನ ಊರದಳ ತಗಡಿಯಿಂದ ಬಂದಾಳ ನಾಟಕದ ಹೇಳ್ತಾನೆ. ಹೊಟ್ಟೆ ಈ ಪೀಸ್ ತಗಕ ಹೆದರಿಲ್ಲ ಮಗ ಈಗ ಹೆದರಕತ್ತ ನೋಡು ಡ್ಯಾಡಿ ಹೇಳ ಹಾಡ್ತೀನಿ ಕೇಳು ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೈವ ಬರುವುದನ್ನ ಇಲ್ಲ ನಾನು ಕಾಣೆನು ಹೌದಾ ನಿನ್ನ ಸಾಹಿತ್ಯಕ ಕರೆದ್ರಾಗಿಡ್ಲ ಬೀಳಿದ್ರಾಗಿಡ ಕನ್ಫ್ಯೂಸ್ ಆಗಿ ಕುಂತ ನೋಡ ಮಾಸ್ತರ್ ಗೀತಾಪತಿ ಸಾರಿ ಪಂಪಾಪತಿ ಪಂಪಾಪತಿ ನಾ ತಪ್ತೀವಿ ನನ್ಕೊ ಪಂಪಾಪತಿ ನೀನು ಕಾಫಿ ಕುಡಿತೀಯ ಹಾಲು ಕುಡಿತೀಯ ಚಾನು ಬೇಡ ಕಾಫಿನೂ ಬೇಡ ನನಗ ಬೆಲ್ಲ ಕೊಡೋದಿಲ್ಲ ಬೆಲ್ಲ ನಾನು ನೋಡುವ ಬೆಲ್ಲ ಕೇಳಕ ಆ ಬೆಲ್ಲ ಅಲ್ರಿ ಮತ್ತೆ ಯಾವ ಬೆಲ್ಲ ಉಗಾದಿ ಉದ್ರಿ ಕೇಳಕತ್ತ ಮಗ ಅವನು ಬಟ್ ಇಲ್ಲ ಸ್ಟಾಪ್ ಹೊಡ್ಯ ಮತ್ತೆ ಆಗ್ತದ ಮಾಡ್ತಿದ್ಯಾ ಇಲ್ಲೇ ಜಾಡ್ಸು ಪಕ್ಕ ಅಭಿಮಾನ ಹಾಕಿದ್ದಾರೆ ಬಗ್ಗೆ ನೋಡೋದಾದ ಮನೆಗೆ
ತಡಕೋ ಲೆಟರ್ ಹಾಕೊಂಡಿರ್ತೀನಿ ಅಂತೀನಿ. ಹೋಗ್ರ ಆಯ್ತು ಹೋಗ್ರಣ್ಣ. ಬರ್ರಿ 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 ಬಾಯ್. ನಾನು ದೇವರ ಗುಡಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಏನು ಇವತ್ತು ಮಹಾರಾಣಿಯರು ಬಹಳ ಉಲ್ಲಾಸದಿಂದ ಇದ್ದೀರಲ್ಲ, ಬೇರೆ ಏನಾದರೂ ವಿಷಯ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದೀರಲ್ಲ, ಮತ್ತೆ ಏನಾದರೂ ವಿಷಯ ಇತ್ತನು? ನಿಜ ಸ್ವಾಮಿ, ಇವತ್ತು ಆ ದೇವರು ಈ ಎಲ್ಲ ಸುಖಕ್ಕಿಂತ ಹೆಚ್ಚಿನ ಸೌಭಾಗ್ಯವನ್ನ ಕರುಣಿಸಿದ್ದಾನೆ ಅಂದಾಗ ನಾನು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬಂದ್ರೆ ಈ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಅಂದರೇನು ನಿನ್ನ ಮಾತಿನ ಅರ್ಥ? ಆ ದೇವರು ಮತ್ತೆ ನಾವು ಶ್ರೀಮಂತರಾಗಲು ನಿಧಿ ಏನಾದರೂ ಪತ್ತೆ ಹಚ್ಚಿದ್ದಾನೇನು? ಆ ನಿಧಿಗಿಂತ ಹೆಚ್ಚಿನ ಸೌಭಾಗ್ಯವನ್ನು ಕರುಣಿಸಿದ್ದಾನೆ. ಒಟ್ಟಿನಲ್ಲಿ ನೀವು ಭಾಗ್ಯವಂತರು. ಪದ್ಮ, ನೀ ಬರೀ ಒಗಡಿಟ್ಟು ಮಾತನಾಡಿದ್ರೆ ನನಗೇನು ಅರ್ಥ ಆಗುದಿಲ್ಲ. ನಿಜ ಏನನ್ನು ಬಿಡಿಸಿ ಹೇಳಬಾರದು. ನೋಡಿ, ಆ ವಿಷಯ ಹೇಳ್ಬೇಕು ಅಂದ್ರೆ ನನಗೆ ನಾಚಿಕೆ ಆಗುತ್ತೆ ಅಷ್ಟೇ. ಪದ್ಮ, ಪ್ರತಿಯೊಂದು ಹೆಣ್ಣಿನಲ್ಲೂ ನಾಚಿಕೆ ಸ್ವಭಾವ ಅನ್ನೋದು ಇದ್ದೇ ಇರುತ್ತದೆ. ಈ ಮನೆಯಲ್ಲಿ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಬೇಗ ಹೇಳು ಆ ವಿಷಯವನ್ನು. ನೋಡಿ, ನಿಮ್ಮ ಮುಂದೆ ಹೇಳದೆ ಮತ್ತೆ ಯಾರ ಮುಂದೆ ಹೇಳಬೇಕು ಈ ವಿಷಯವನ್ನ? ನಾನೀಗ 3 ತಿಂಗಳ ಗರ್ಭಿಣಿ. ಪದ್ಮ, ನೀನು ಈಗ 3 ತಿಂಗಳ ಗರ್ಭವತಿ. ಈ ಮಾತು ನಿಜವಾಗ್ಲೂ ಸತ್ಯವೇ? ಯಾಕೆ ನಿನಗೆ ಇನ್ನೂ ಸಂಶಯವೇ? ನೋಡಿ, ಸತ್ಯವಾಗೂ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಗೆ ಸಂತೋಷ ಆಗ್ಲಿಲ್ವೇ? ಸಂತೋಷ ಎಂದಿದರಾದ ಸಂತೋಷ? ಪದ್ಮ, ನಾನು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಮಗುವಿಗೆ ತಂದೆಯಾಗುತ್ತೇನೆಂದರೆ ನನಗೆಷ್ಟು ಸಂತೋಷವಾಗಿರಬಹುದು. ಪದ್ಮ, ಈ ಸಂತೋಷದಲ್ಲಿ ನಿನ್ನನ್ನು ಬಿಡಿದಪ್ಪಿ ಮುಟ್ಟಿಡಬೇಕೆನಿಸುತ್ತದೆ. ಈ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಬಾರದೆ? ನಿಮ್ಮಿಷ್ಟದಂತೆ ಆಗ್ಲಿ. ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಸೇರಿ ಹಾಡುವ
ಬದುಕು ಸ್ವರ್ಗವೇ ಆಹಾ, ಆಹಾ. ಆತದಿ ಪ್ರೇಮ ಆತದಿ ಪ್ರೇಮ ಜೀವನವಾದ ಪ್ರೇಮದ ಸಂಗಮ ಗರಿ ಸರಿ ಸದ ಪದ 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 ಸದ ಸದ ಪದ ಪದ ಸದ ಮಾಸಗಳೆಲ್ಲ ಹೊಸ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ಗರಿಸ ಗರಿ ಸರಿದ ಗರಿದ ಗರಿ ಸರಿದ ಗರಿಸ ಗರಿ ಸರಿದ ನಿನ್ನಂಥ ಭೂಪತಿ ಕೈ ಹಿಡಿದಾಗ ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ, ಆಹಾ, ಸರಿ, ನಾನು ಆದಷ್ಟು ಬೇಗ ದೇವರಿಗೆ ಹೋಗಿ ಸ್ವಲ್ಪ ದೀಪವನ್ನು ಹಚ್ಚಿ ಬರ್ತೀನಿ. ಹೇಳಿ ಬರ್ಲಿ. ಸರಿ, ಬೇಗ ಬಂದ್ಬಿಡಿ. ನನ್ನ ಹೆಂಡತಿ ಪದ್ಮ ಈಗ 3 ತಿಂಗಳ ಗರ್ಭವತಿ. ಪದ್ಮ 9 ತಿಂಗಳು ಹೊತ್ತು ಹೆತ್ತುವ ತಾಯಿ ಆಗಬೇಕೆಂಬ ಆಸೆ ನಿನಗಿರಬಹುದು, ಆದರೆ ತಂದೆ ಆಗುವ ಆಸೆ ನನಗೆ ಇಲ್ಲ. ಪದ್ಮ, ನಾನು ನಿನಗೆ ತಾಯಿ ಕಟ್ಟಿದ್ದು ನಿನ್ನನ್ನು ನೋಡಿ ಅಲ್ಲ, ನಿನ್ನ ಆಸ್ತಿಯನ್ನು ನೋಡಿ. ಆಸ್ತಿಯನ್ನು ದಕ್ಕಿಸಿಕೊಂಡೆ, ಆದರೆ ಪದ್ಮನ ಗರ್ಭದಲ್ಲಿ ಹುಟ್ಟುವ ಮಗು ನಾಳೆ ಆಸ್ತಿಗೆ ಒಡೆಯಲಾದರೆ ಅದು ಎಂದಿಗೂ ಸಾಕವಿಲ್ಲ. ಅದಕ್ಕೊಂದು ಉಪಾಯವನ್ನು ಮಾಡಲೇ